ಹಾಯ್ ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಎಐ ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮೊನ್ನೆ ನಡೆದಂತಹ ಅಂದ್ರೆ 21/12/2025 ನಡೆದಂತಹ FDA GK ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಮೊದಲನೆಯ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತದೆ? ಓಕೆ, ಇಲ್ಲಿ ನಾವು ಏನು ಪ್ರಶ್ನೆ ಪತ್ರಿಕೆಯನ್ನ ಪೂರ್ತಿ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಕ್ಲಾಸ್ ಪೂರ್ತಿ ಲೆಂತಿ ಆಗುತ್ತೆ. ಈಗ ಡೈರೆಕ್ಟ್ ಏನು ಇಂಪಾರ್ಟೆಂಟ್ ಆಗಿ ಈಗ ತಾನೇ ಎಕ್ಸಾಮ್ ಬರೆದು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಾವೀಗ ಏನ್ ಮಾಡೋಣ, ಜಸ್ಟ್ ಕೀ ಆನ್ಸರ್ ಅನ್ನ ನೋಡ್ಕೊಂತ ಹೋಗೋಣ. ವಿಶ್ಲೇಷಣೆಯನ್ನ ಮುಂದೆ ನಿಮಗೆ ಬೇಕಾದ್ರೆ ವಿಶ್ಲೇಷಣೆ ಮಾಡ್ರಿ ಅಂತ ಏನಾದ್ರು ನಿಮ್ಮ ಕೋರಿಕೆ ಇದ್ರೆ ಕಮೆಂಟ್ ಹಾಕಿ. ಓಕೆ, ನಾನು ನೆಕ್ಸ್ಟ್ ಇದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತೀನಿ. ಇಲ್ಲೂ ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲಲ್ಲಿ ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಓಕೆ, ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂತ ನೋಡ್ಕೊಳ್ಳೋಣ. ಫಸ್ಟ್ ಆಪ್ಷನ್ ನೋಡ್ಕೊಳ್ಳೋಣ, ಕರ್ನಾಟಕ, ರಾಜಸ್ಥಾನ್, ಕೇರಳ, ತಮಿಳುನಾಡು. ಓಕೆ, ಈ ಒಂದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ರಾಜಸ್ಥಾನ್ ನೋಡ್ರಿ. ಓಕೆ, ಏನು ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿದ ಇದರಲ್ಲಿ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ರಾಜಸ್ಥಾನ ರಾಜ್ಯಕ್ಕೆ ಸಲ್ಲಿಸುತ್ತದೆ ಅಂತ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಆಚರಿಸುವ ತಿಂಗಳು ಯಾವುದು ಅಂತ ಹೇಳಿ ಇಲ್ಲಿದೆ. ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ಓಕೆ, ಇದು ಯಾವ ತಿಂಗಳಲ್ಲಿ ಆಚರಿಸ್ತೀವಿ ಅಂತ ನೋಡ್ತಾ ಹೋದ್ರೆ ನಾವು ಅಕ್ಟೋಬರ್ ತಿಂಗಳಲ್ಲಿ ಇದನ್ನ ಆಚರಿಸ್ತೀವಿ. ಎಕ್ಸಾಕ್ಟ್ ಡೇಟ್ ಅಂತ ಬಂದ್ರೆ ಇದು ಆಕ್ಚುಲಿ ಏನು ಸಪ್ತಾಹ ಅಂತಂದ್ರೆ 1 ವೀಕ್ ಇರುತ್ತೆ. ಓಕೆ, ನಾವು ಹೆಚ್ಚು ಕಮ್ಮಿ ಡೇಟ್ ನೋಡ್ತಾ ಹೋದ್ರೆ ಅಕ್ಟೋಬರ್ 31ರಿಂದ ನಾವು ಆಚರಿಸ್ತೀವಿ ಅಂತ ನಾವು ನೋಡ್ಕೋಬಹುದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ 243D ವಿಧಿಯು ನಿರೂಪಿಸುವುದು ಅಂತ ಕೇಳಿದ್ದಾರೆ ಇಲ್ಲೇ. ಓಕೆ, ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು 243D ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸಾಕಷ್ಟು ಬಾರಿ ನೋಡಿದ್ದೇವೆ. ಓಕೆ, ಆಪ್ಷನ್ ನೋಡ್ಕೊರಿ, ಗ್ರಾಮ ಸಭೆಯ ಅಧಿಕಾರ ಮತ್ತು ಕಾರ್ಯಗಳು, ಪಂಚಾಯಿತಿಗಳಲ್ಲಿ ಮೀಸಲಾತಿ, ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಹಣಕಾಸು ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪಂಚಾಯಿತಿಗಳಲ್ಲಿ ಮೀಸಲಾತಿ ನೋಡ್ರಿ ಇದಕ್ಕೆ. ಓಕೆ, 243D ವಿಧಿಯು ಪಂಚಾಯಿತಿಗಳಲ್ಲಿ ಮೀಸಲಾತಿಯ ಬಗ್ಗೆ ತಿಳಿಸ್ತದ. ದೆನ್ ನೆಕ್ಸ್ಟ್, ಎಂ ಜಿ ನರೇಗಾ ಪ್ರೋಗ್ರಾಮ್ ಅಂದ್ರೆ ಪಿ ಅಂದ್ರೆ ಪ್ರೋಗ್ರಾಮ್ ಅಂದರ್ಥ. ಓಕೆ, ಅದರದ ಪ್ರಮುಖ ಗುಣಲಕ್ಷಣಗಳೆಂದರೆ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ, ಸಮುದಾಯದ ಭಾಗವಹಿಸುವಿಕೆ, ದುರ್ಬಲ ವರ್ಗದವರಿಗೆ ಆದ್ಯತೆ, ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ, ಮೆಟ್ರೋಪಾಲಿಟಿಯನ್ ಪ್ರದೇಶಗಳಲ್ಲಿ 100 ದಿನಗಳ ಉದ್ಯೋಗ. ಓಕೆ, ಕೋಡ್ಗಳು ಅಂದ್ರೆ ಇದು ಎಂ ಜಿ ನರೇಗಾಗೆ ಸಂಬಂಧಪಟ್ಟಂತೆ ಕೋಡ್ಗಳು ಏನಿದಾವೆ ABCD ಇದನ್ನ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಇದಕ್ಕೆ ಏನಪ್ಪಾ ಇದರಲ್ಲಿ ಯಾವ್ದು ಸರಿ ಇಲ್ಲ ಅಂತಂದ್ರೆ ಮೆಟ್ರೋಪಾಲಿಟಿಯನ್ ಪ್ರದೇಶಗಳಲ್ಲಿ ಅಂತ ಐತಲ್ಲ, ಇದು ಮೆಟ್ರೋಪಾಲಿಟಿಯನ್ ಪ್ರದೇಶಗಳಲ್ಲಿ ಅಲ್ಲ, ಆಕ್ಚುಲಿ ಎಲ್ಲಿದೆ ಹಳ್ಳಿಗಳಲ್ಲಿ. ಓಕೆ, ಹಳ್ಳಿಗಳಲ್ಲಿ 100 ದಿನಗಳ ಉದ್ಯೋಗಕ್ಕಾಗಿ ಈ ಎಂ ಜಿ ನರೇಗಾ ಪ್ರೋಗ್ರಾಮ್ನ ನೋಡ್ತೀವಿ ನಾವು. ಓಕೆ, ಇದಕ್ಕೆ ಇದು ಒಂದು ತಪ್ಪಾಗಿದೆ. ಆದ್ದರಿಂದ ಇಲ್ಲಿ ಇದು ಸಮುದಾಯದ ಭಾಗ ಸರಿಯಾಗಿದೆ, ದುರ್ಬಲ ವರ್ಗದವರಿಗೆ ಆದ್ಯತೆ ಇದೆ, ಗ್ರಾಮ ಸಭೆಗಳ ಸಕ್ರಿಯ ಪಾತ್ರ ಇದೆ. ಆದ್ದರಿಂದ ಇದಕ್ಕೆ ABC ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ 1 ABC. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿ. ಕೆಳಗಿನವುಗಳಲ್ಲಿ ಯಾವುದು ಜನಸುನವಾಯಿಯ ಉದ್ದೇಶವಲ್ಲ ಅಂತ ಇಲ್ಲಿದೆ. ಓಕೆ, ಜನಸುನವಾಯಿ ಓಕೆ, ಅದರ ಉದ್ದೇಶ ಯಾವುದಲ್ಲ ಅಂತ ಹೇಳಿ ಪ್ರಶ್ನೆ ಇದೆ. ಓಕೆ, ಉದ್ದೇಶವಲ್ಲ ಅಂತ ಇದೆ, ಇದನ್ನ ಮಾತ್ರ ನೀವು ಪೂರ್ತಿ ಏನಪ್ಪಾ ಅಂತಂತಂದ್ರೆ ಅಲ್ಲ ಹೌದು ಇದನ್ನ ನಿಮಗೆ ಪ್ರಶ್ನೆಗೆ ಆನ್ಸರ್ ಗೊತ್ತಿತ್ತಪ್ಪ ಅಂತಂದ್ರು ನೀ ಉದ್ದೇಶ ಹೌದು ಅಲ್ಲ ಅನ್ನೋದು ನಿಮಗೆ ಪ್ರಶ್ನೆಯನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿಲ್ಲ ಅಂದ್ರೆ ನೀವು ಆನ್ಸರ್ನ ತಪ್ಪಾಗಿ ಹಾಕಿ ಬರುವ ಸಾಧ್ಯತೆ ಜಾಸ್ತಿ ಇರ್ತದ. ಓಕೆ, ಇಲ್ಲಿ ಆಪ್ಷನ್ ನೋಡ್ಕೊರಿ, ಇಲ್ಲಿ ಗ್ರಾಮ ಪಂಚಾಯಿತಿ ಬಜೆಟ್ಗಳ ಪರಿಶೀಲನೆ, ನಾಗರಿಕರ ತೊಡಗಿಕೊಳ್ಳುವಿಕೆ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ, ಸಾರ್ವಜನಿಕ ಕುಂದುಕೊರತೆಗಳ ಸಲ್ಲಿಸುವಿಕೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಗ್ರಾಮ ಪಂಚಾಯಿತಿ ಬಜೆಟ್ಗಳ ಪರಿಶೀಲನೆ. ಓಕೆ, ಈ ಗ್ರಾಮ ಪಂಚಾಯಿತಿ
ಬಜೆಟ್ಗಳ ಪರಿಶೀಲನೆ ಎಲ್ಲಿ ಆಗ್ತದಪ್ಪ ಅಂತಂದ್ರೆ ಗ್ರಾಮ ಸಭೆಯಲ್ಲಿ ಆಗ್ತದ. ಜನಸುನವಾಯಿ ಇದು ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಸಿಎಂ ಬಂದಿರ್ತಾರ ಅಂದ್ರೆ ಸಿಎಂ ಅಂದಾಗ ಏನಾಗತ್ತಪ್ಪ, ನಾಗರಿಕರ ತೊಡಗಿಕೊಳ್ಳುವಿಕೆ ಆಗ್ತದ. ಓಕೆ, ಅದರ ಜೊತೆ ಆಡಳಿತದಲ್ಲಿ ಪಾರದರ್ಶಕ ಮತ್ತು ಹೊಣೆಗಾರಿಕೆ ಬಗ್ಗೆ ನೀವು ಸಿಎಂಗೆ ಪ್ರಶ್ನೆ ಮಾಡ್ತೀರಿ. ಓಕೆ, ಅದೇ ರೀತಿಯಾಗಿ ಸಾರ್ವಜನಿಕ ಕುಂದುಕೊರತೆಗಳ ಸಲ್ಲಿಸುವಿಕೆ, ಏನಾದ್ರು ನಮಗ್ ಕುಂದುಕೊರತೆ ಐತಪ್ಪ ಇದನ್ನ ಮಾಡಿಕೊಡ್ರಿ ಅಂತೇಳಿ ನಾವು ಈಗ ಯಾರಾದ್ರೂ ಬಂದಾಗ MLA MP CM ಬಂದಾಗ ನಾವು ಕೇಳ್ತೀವಲ್ರಿ, ಆ ರೀತಿಯಾಗಿ. ಬಟ್ ಗ್ರಾಮ ಪಂಚಾಯತಿ ಬಜೆಟ್ಗಳ ಪರಿಶೀಲನೆಯನ್ನ ನಾವು ಅಲ್ಲಿ ಮಾಡಲ್ಲ, ಅದಕ್ಕೆ ಇದು ಉದ್ದೇಶವಲ್ಲ ಅಂದರ್ಥ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. 1991ರ ಆರ್ಥಿಕ ಉದಾರೀಕರಣ. ಓಕೆ, 1991ರಲ್ಲಿ ಇದು LPG ನೀತಿ ಬರ್ತದ ನೋಡ್ರಿ, ಲಿಬರೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಓಕೆ, ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು, ಸಮಾಜ ಕಲ್ಯಾಣ ಯೋಜನೆಗಳ ಮೂಲಕ ಬಡತನ ಮತ್ತು ಅಸಮಾನತೆಯನ್ನು ಕಡಿಮೆ ಮಾಡುವುದು, ರಾಜ್ಯ ನಿರ್ದೇಶಕ ತತ್ವಗಳ ಗುರಿಯನ್ನು ಸಾಧಿಸುವುದು, ಆಮದಾದ ವಸ್ತುಗಳ ಉಪಭೋಗವನ್ನು ದೇಶದಲ್ಲಿ ಪ್ರೋತ್ಸಾಹಿಸುವುದು ಅಂತ ಇಲ್ಲಿದೆ. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು ನೋಡ್ರಿ ಇದಕ್ಕ. ಓಕೆ, ಇದು ಎಲ್ಲಿ 1900 ಆರ್ಥಿಕ ಉದಾರೀಕರಣದ ನಂತರದಲ್ಲಿ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷಣವಾಗಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತದೆ ಅಂತ ಇದೆ. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ದ್ವಿಸದನ ಶಾಸಕಾಂಗ, ಸ್ವತಂತ್ರ ನ್ಯಾಯಾಂಗ, ಸಕ್ರಿಯ ಅಧ್ಯಕ್ಷ, ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾಯಿಯಾಗಿರುತ್ತದೆ. ಓಕೆ, ಸಂಸದೀಯ ಸ್ವರೂಪದ ಸರ್ಕಾರವು ಯಾವುದರಿಂದ ಬಲಗೊಳ್ಳುತ್ತದೆಯಪ್ಪ ಅಂತಂದ್ರೆ ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾಯಿಯಾಗಿರುತ್ತದೆ. ನೋಡ್ರಿ, ಇದು ಸರಿಯಾದ ಉತ್ತರ. ಇದು ಆಲ್ರೆಡಿ ಏನು ರಿಪೀಟೆಡ್ ಕ್ವಶನ್, UPSC ಅಲ್ಲಿ ಸಾಕಷ್ಟು ಬಾರಿ ಇದನ್ನ ಕೇಳಲಾಗಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲಿ. 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಾಂವಿಧಾನಿಕ ಅನುಚ್ಛೇದವನ್ನು ಬಳಸಿತು? ಓಕೆ, ಇದು 2023ರಲ್ಲಿ ಕರೆಂಟ್ ಅಫೇರ್ಸ್ ಆಗಿತ್ತು. ಓಕೆ, ಆದ್ದರಿಂದ ಇದನ್ನ ಇಲ್ಲಿ ಅಂದ್ರೆ ಅವಾಗ ಕರೆಂಟ್ ಅಫೇರ್ಸ್ ಆಗಿತ್ತು, ಬಟ್ ಇಲ್ಲಿ ಏನು ಆಸ್ ಪರ್ ಆರ್ಟಿಕಲ್ ಕೇಳಿದ್ದಾರೆ. ಓಕೆ, ಅನುಚ್ಛೇದ ಆಪ್ಷನ್ ನೋಡ್ಕೊರಿ. ಅನುಚ್ಛೇದ 111, 123, 200, 239 ಕೇಳಿದ್ದಾರೆ. ಓಕೆ, ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅನುಚ್ಛೇದ 200 ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅಂತಾರಾಜ್ಯ ಮಂಡಳಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಆರ್ಟಿಕಲ್ ಇದಾವೆ. ಓಕೆ, ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಬರ್ತಾವ ಅಂದ್ರೆ ಹೇಳಿಕೆ ರೀತಿಯ ಪ್ರಶ್ನೆಗಳು ಬರ್ತಾವು. ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ಭಾರಿ ಈಸಿ. ಇಲ್ಲಿ ಏನೈತಪ್ಪ ಅಂತಂದ್ರೆ ಡೈರೆಕ್ಟ್ ಕ್ವಶನ್ ಇದನ್ನ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ನೋಡ್ಕೊರಿ. ಇಲ್ಲಿ ಅಂತಾರಾಜ್ಯ ಮಂಡಳಿ ಇದು ಸಾಕಷ್ಟು ಬಾರಿ ಏನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಓಕೆ, ಈ ಅಂತಾರಾಜ್ಯ ಮಂಡಳಿದು ಎಲ್ಲರಿಗೂ ಗೊತ್ತಿರುವ ಹಾಗೆ ಆರ್ಟಿಕಲ್ 263 ಏನಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ನೋಡಿ. ಓಕೆ, ನೆಕ್ಸ್ಟ್ ಡ್ಯಾಶ್ ಪರಿಣಾಮವಾಗಿ ಭಾರತೀಯ ಚುನಾವಣೆಗಳಲ್ಲಿ ನೋಟಾ ಮೇಲಿನ ಯಾವುದು ಅಲ್ಲ ಆಯ್ಕೆಯನ್ನು ಪರಿಚಯಿಸಲಾಯಿತು ಅಂತ ಇದೆ. ಓಕೆ, ಈ ನೋಟಾ ಅಂತಂದ್ರೆ ನನ್ ಆಫ್ ದಿ ಅಬೋ ಆ ತರ ಬರುತ್ತೆ. ಅದು ನೋಟಾ ಅಂದ್ರೆ ಮೇಲಿನ ಯಾರಿಗೂ ಓಟ್ ಹಾಕೋಂಗಿಲ್ಲ ನಾವು ಅಂತ ನಂಗದು. ಓಕೆ, ಇದನ್ನ ಯಾವುದರಿಂದ ಪರಿಚಯಿಸಲಾಯ್ತಪ್ಪ ಅಂತ ಹೇಳಿ ಆಪ್ಷನ್ ಅದ ನೋಡ್ಕೊಡ್ರಿ. ಇಲ್ಲೇ ಸುಪ್ರೀಂ ಕೋರ್ಟ್ ತೀರ್ಪು 2013, ಕಾನೂನು ಆಯೋಗದ ಶಿಫಾರಸುಗಳು, ಸಂವಿಧಾನ ತಿದ್ದುಪಡಿ 2000, ಚುನಾವಣಾ ಆಯೋಗದ ಸುತ್ತಲೇ 2012. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು 2013 ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡ್ರಿ. ಓಕೆ, ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಗಳಲ್ಲಿ ಈ ಕೆಳಗಿನವರುಗಳಲ್ಲಿ ಯಾರು ಚುನಾವಣಾಧಿಕಾರಿ ಆಗಿರುತ್ತಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಮುಖ್ಯ ಚುನಾವಣಾ ಆಯುಕ್ತರು, ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಲೋಕಸಭೆಯ ಸ್ಪೀಕರ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ನೀವೇನಾದ್ರೂ ಮುಖ್ಯ ಚುನಾವಣಾ ಆಯುಕ್ತರ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ತಪ್ಪು. ಓಕೆ, ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಅವರು ಎಲ್ಲಿ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಆಗಿರುತ್ತಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದು ನೋಡ್ರಿ ಹೇಳಿಕೆ ರೂಪದ್ದು. ಓಕೆ, ಈ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ, ಇನ್ನೊಂದು ಕಾರಣ ಎಂದು ಹೆಸರಿಸಲಾಗಿದೆ. ಓಕೆ, ನೋಡ್ಕೊರಿ. ಅಲ್ಪಸಂಖ್ಯಾತರ ಯಾರ್ದು
ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪಿಸಲಾಯಿತು. ಓಕೆ, ಪ್ರತಿಪಾದನೆ ಕರೆಕ್ಟ್. ಓಕೆ, ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತದೆ. ಓಕೆ, ಅದು ನೇರವಾಗಿ ಅನುಷ್ಠಾನಗೊಳಿಸುವುದಿಲ್ಲ, ಬದಲಾಗಿ ಏನು ರೆಕಮೆಂಡ್ ಮಾಡ್ತದ. ಓಕೆ, ಈ ರೀತಿ ನಮಗೆ ಪ್ರಾಬ್ಲಮ್ಸ್ ಅದಾವು. ಓಕೆ, ಈ ತರ ನಮಗೆ ಕಲ್ಯಾಣ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಆಗ್ಲಿಕ್ಕೆ ಈ ತರಹದ ನೀತಿಗಳನ್ನ ತಗೊಂಬರ್ರಿ ಅಂತ ಹೇಳಿ ಏನು ಜಸ್ಟ್ ರೆಕಮೆಂಡ್ ಮಾಡ್ತಾರ. ಓಕೆ, ಬಟ್ ಅನುಷ್ಠಾನ ಮಾಡಲ್ಲ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎ ಸರಿ ಮತ್ತು ಆರ್ ತಪ್ಪು ಆಗಿದೆ ನೋಡ್ರಿ. ಎ ಸರಿ ಆದರೆ ಆರ್ ತಪ್ಪು. ಓಕೆ, ನೆಕ್ಸ್ಟ್ ಕಾಲಂ 1ರಲ್ಲಿರುವ ಸಾಮಾಜಿಕ ಚಳುವಳಿ 2000 ಇಸ್ವಿ ನಂತರದ ಸಾಮಾಜಿಕ ಚಳವಳಿಯನ್ನು ಕಾಲಂ 2ದಲ್ಲಿರುವ ಅದರ ಪ್ರಮುಖ ಬೇಡಿಕೆ ಕಾನೂನು ವಿಷಯಗಳೊಂದಿಗೆ ಹೊಂದಿಸಿ ಬರೆಯಲಿದೆ. ಓಕೆ, ಈಗ ನೀವು ನೋಡಿ ಕೇಳಿರ್ತೀರಿ. ಓಕೆ, ನಿರ್ಭಯ ಚಳವಳಿ ಎದ್ರ ಸಂಬಂಧ ಐತ್ರಿ? ಓಕೆ, ಡೆಲ್ಲಿ ಒಳಗಡೆ ಒಂದು ಏನಪ್ಪಾ ಅತ್ಯಾಚಾರ ಆಗಿರ್ತದಲ್ಲ, ಆ ಕಾರಣಕ್ಕಾಗಿ ಆಗಿರ್ತದ. ಓಕೆ, ನೆಕ್ಸ್ಟ್ ಭೀಮ್ ಆರ್ಮಿ ಸಂಘಟನೆ ಅಂತಂದ್ರೆ ಇದು ದಲಿತ ಹಕ್ಕುಗಳ ಪ್ರತಿಪಾದನೆ ಆಗಿರ್ತದ. ಓಕೆ, ಶಹೀನ್ಬಾಗ್ ಪ್ರತಿಭಟನೆಗಳು. ನೆಕ್ಸ್ಟ್ ಹಸದೇವ ಆರಣ್ಯಲ್ಲಿರುವ ಆದಿವಾಸಿ ಪ್ರತಿರೋಧ. ಓಕೆ, ನೀವು ಇಲ್ಲಿ ಏನಪ್ಪಾ ಈ ತರ ಕೋಡ್ ಕೊಟ್ಟಿದಾಗ ನೀವೇನ್ ಮಾಡ್ಬೇಕಂದ್ರೆ ನಿಮಗೆ ಇಲ್ಲಿ ಆಕ್ಚುಲಿ ಯಾವ್ದು ಗೊತ್ತೈತಪ್ಪ, ನಿರ್ಭಯ ಚಳವಳಿ ಅದು ಇಲ್ಲಿ ಲಿಂಗಾಧಾರಿತ ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳು ಮತ್ತು ಸುಧಾರಣೆಗಳು. ಓಕೆ, ಅಂತಂದ್ರೆ A3 ಎಲ್ಲೈತಿ ಅಂತ ನೋಡ್ಕೋಬಹುದು. ಇಲ್ಲಿ ಐತಿ, ನೆಕ್ಸ್ಟ್ ಇಲ್ಲಿ ಐತಿ. ಓಕೆ, ಈಗ ಇಲ್ಲಿ A3 ಇಲ್ಲಲ್ಲ, ಇವನ್ನ ಜಸ್ಟ್ ಎಲಿಮಿನೇಷನ್ ಮಾಡಿಬಿಡ್ಬೇಕು ನೀವು. ನೆಕ್ಸ್ಟ್ ಇದರೊಳಗೆ ಯಾವ್ದು ಗೊತ್ತಿರ್ಲಿಲ್ಲಪ್ಪ. ಓಕೆ, ನೆಕ್ಸ್ಟ್ ನಿಮಗೆ ಏನಪ್ಪಾ ಭೀಮ್ ಆರ್ಮಿ ಸಂಘಟನೆ 2015 ಐತಲ್ಲ, ದಲಿತ ಹಕ್ಕುಗಳ ಪ್ರತಿಪಾದನೆ ಅಂತ ಗೊತ್ತೈತಿ. ಇದೇನಪ್ಪ B4 ಎಲ್ಲೈತಿ ನೋಡ್ಬೇಕು. B4 ಇಲ್ಲೈತಿ, ಇಲ್ಲಿಲ್ಲ. ಇವನ್ನೆರಡು ನೋಡಂಗಿಲ್ರಿ, ನೀವು ಆಲ್ರೆಡಿ ಎಲಿಮಿನೇಷನ್ ಮಾಡಿಬಿಟ್ಟಿದ್ರಿ. ಓಕೆ, ಇವೆರಡು ಆಧಾರದ ಮೇಲೆ ನೀವು ಆನ್ಸರ್ ಅನ್ನ ಹಾಕ್ಬಹುದು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ 1 ನೋಡ್ರಿ ಇದಕ್ಕೆ. ಓಕೆ, A3 ಅದು ನಿರ್ಭಯ ಚಳವಳಿ, ಲಿಂಗಾಧಾರಿತ ದೌರ್ಜನ್ಯ ಕಠಿಣ ಕಾನೂನುಗಳು. B4 ಇದು ದಲಿತ ಹಕ್ಕುಗಳ ಪ್ರತಿಪಾದನೆ. ನೆಕ್ಸ್ಟ್ ಶಹೀನ್ಬಾಗ್ ಪ್ರತಿಭಟನೆಗಳು C1 ಅಂತ ಇದೆ. ಓಕೆ, C1 ಅಂತಂದ್ರೆ ಶಹೀನ್ಬಾಗ್ ಪ್ರತಿಭಟನೆಗಳು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮತ್ತು ಸಂವಿಧಾನಿಕ ಜಾತ್ಯತೀಯತೆ ರಕ್ಷಣೆಗಾಗಿ ಅದು ಪ್ರತಿಭಟನೆ ಆಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ D2 ಐತಿ, ಹಸದೇವ್ ಆರಣ್ಯಲ್ಲಿರುವ ಆದಿವಾಸಿ ಪ್ರತಿರೋಧ. ಓಕೆ, ಇದು ಅರಣ್ಯ ಹಕ್ಕುಗಳ ರಕ್ಷಣೆ ಮತ್ತು ಬುಡಕಟ್ಟು ಭೂಮಿಯಲ್ಲಿ ಗಣಿಗಾರಿಕೆಗೆ ವಿರೋಧ. ಓಕೆ, ಈ ರೀತಿಯಾಗಿ ನೀವು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಆನ್ಸರ್ ಮಾಡಿದ್ರೆ ನಿಮ್ಗೆ ಇದು ಒಂಥರ ಕ್ವಶನ್ ಪೇಪರ್ ಈಸಿ ನೋಡ್ರಿ. ಓಕೆ, ಎರಡು ಆನ್ಸರ್ ಗೊತ್ತಿದ್ದು ಅಂದ್ರೆ ನೀವು ಇದರಲ್ಲಿ ಎಲಿಮಿನೇಷನ್ ಮಾಡಬಹುದು. ಆ ತರ ಈ ಕ್ವಶನ್ ಪೇಪರ್ ಅದ ನೋಡ್ರಿ. ಓಕೆ, ನೆಕ್ಸ್ಟ್ ಪೂರ್ವದತ್ತ ನೋಡು. ಓಕೆ, ಎಂಬುದು ಪೂರ್ವದತ್ತ ಕ್ರಿಯಾಶೀಲವಾಗುವ ನೀತಿಯಾಗಿ ಬದಲಾವಣೆಯಾದುದರ ಪ್ರಮುಖ ಉದ್ದೇಶ ಅಂತ ಇಲ್ಲಿದೆ. ಓಕೆ, ಅಂದ್ರೆ ಈಸ್ಟ್ ಆಕ್ಟ್ ಪಾಲಿಸಿ ಬರ್ತದಲ್ರಿ, ಅದರದ್ದು ನೋಡ್ರಿ ಇದು. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ಸಂಪೂರ್ಣವಾಗಿ ಭಾರತದ ಗಮನವನ್ನು ಮಧ್ಯ ಏಷ್ಯಾದತ್ತ ತಿರುಗಿಸುವುದು, ದಕ್ಷಿಣ ಏಷ್ಯಾದೊಂದಿಗೆ ಕೇವಲ ಸಾಂಸ್ಕೃತಿಕ ರಾಯಭಾರಿತ್ವದತ್ತ ಗಮನ ಕೇಂದ್ರೀಕರಿಸುವುದು. ನೆಕ್ಸ್ಟ್ ಪಶ್ಚಿಮದೊಂದಿಗೆ ಭಾರತದ ವ್ಯಾಪಾರವನ್ನು ಕಡಿಮೆ ಮಾಡುವುದು. ಆಪ್ಷನ್ 4 ನೋಡ್ಕೊರಿ ಇಲ್ಲಿ. ಪೂರ್ವ ಏಷ್ಯಾದೊಂದಿಗಿನ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕ ಮತ್ತು ರಣನೀತಿಯ ಸಹಭಾಗಿತ್ವವಾಗಿ ಪರಿವರ್ತಿಸುವುದು. ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಇದು ಆಪ್ಷನ್ 4. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳ ಸ್ಥಾನವನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಅನುಕ್ರಮವನ್ನು ಗುರುತಿಸಿ ಐತಿ. ಓಕೆ, ಪೂರ್ವದಿಂದ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ರೀತಿ. ಓಕೆ, ಉತ್ತರ ಇದು ಪೂರ್ವ, ಪಶ್ಚಿಮ ಇದು ದಕ್ಷಿಣ. ಓಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಇಲ್ಲಿಂದ ಹಿಂಗೆ ಹೇಳ್ಯಾರಿ ಅವರು. ಓಕೆ, ಏರೋ ಮಾರ್ಕ್ ಹಾಕಿ ನೋಡ್ರಿ ಈ ರೀತಿ. ಫಾರ್ ಎಕ್ಸಾಂಪಲ್ ಇವಾಗ ಏನಪ್ಪಾ ನಾವು ಇದ್ರೊಳಗಡೆ ಯಾವುದು ಈ ಕಡೆ ಪೂರ್ವದಲ್ಲಿ ಈ ಕಡೆ ಕಂಡು ಬರೋದು ಯಾವ್ದಪ್ಪ ಹೈಯೆಸ್ಟ್ ಲಾಸ್ಟ್ ಅಂತಂದ್ರೆ ಇಲ್ಲಿ 1ನೇ ಆಪ್ಷನ್ ನೋಡ್ತಾರೆ. ಹೈದರಾಬಾದ್ ಎಲ್ಲಿ ಬರ್ತದ? ಇಲ್ಲಿ ಬರ್ತದ. ಎಲ್ಲಿ? ತೆಲಂಗಾಣ ಹೈದರಾಬಾದ್. ನೆಕ್ಸ್ಟ್ ಚೆನ್ನೈಯಲ್ಲಿ ಬರ್ತದ. ತಮಿಳ್ನಾಡು ಬರ್ತದ, ಇಲ್ಲಿ ಬರ್ತದ. ನೆಕ್ಸ್ಟ್ ಕೋಲ್ಕತ್ತಾ ಐತ್ ನೋಡ್ರಿ, ಇಲ್ಲಿ ಬರ್ತದ. ಪಶ್ಚಿಮ ಬಂಗಾಳ ಬರ್ತದಲ್ಲ, ಕೋಲ್ಕತ್ತಾ ಸರಿಯಾದ 1ನೇದು ಉತ್ತರ ನೋಡ್ರಿ ಇದಕ್ಕೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸೆಕೆಂಡ್ ಯಾವ್ದೈತಿ? ಭುವನೇಶ್ವರ್ ಐತಿ. ಭುವನೇಶ್ವರ್ ಒಡಿಶಾ ಭುವನೇಶ್ವರ್. ನೆಕ್ಸ್ಟ್ ಚೆನ್ನೈ
ಹೈದರಾಬಾದ್. ಓಕೆ, ಇದಕ್ಕೆ ಇದು ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ಪೂರ್ವದಿಂದ ಬಂದ್ರ ಇದನ್ನ ನೀವು ಮ್ಯಾಪ್ ಒಳಗಡೆ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು ಇದನ್ನು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ, ಓಕೆ, ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನವಸತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಓಕೆ, ಜನವಸತಿ, ಓಕೆ, ಜನವಸತಿಗಳನ್ನ ಆರೋಹಣ ಕ್ರಮದಲ್ಲಿ ಜೋಡಿಸಬೇಕಂತ ಇಲ್ಲಿ ಹೇಳಿದ್ದಾರೆ. ಓಕೆ, ನೋಡ್ಕೊರಿ ಇಲ್ಲಿ. ಮೆಟ್ರೋಪಾಲಿಟನ್ ಸಿಟಿ, ಮೆಗಾ ಸಿಟಿ, 1,00,000 ನಗರ, ಪಟ್ಟಣಗಳು, ಮಧ್ಯಂತರ ಪಟ್ಟಣಗಳು ಅಂತ ಇದೆ. ಓಕೆ, ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂತಂದ್ರೆ ಇಲ್ಲಿ ಎಲ್ಲಿ ಏನಪ್ಪಾ ಜಾಸ್ತಿ ಜನ ವಾಸ ಮಾಡ್ತಾರ ಅದ್ರ ಮೇಲೆ ಇದೆ. ಓಕೆ, ಯಾವ ತರಹದ ಸಿಟಿಗಳಲ್ಲಿ ಎಲ್ಲಿ ಜನವಸತಿ ಮಾಡ್ತಾರ ಅದು ಆರೋಹಣ ಕ್ರಮ ಅಂತಂತಂದ್ರೆ ಏರಿಕೆ ಕ್ರಮದಲ್ಲಿ ನೋಡ್ರಿ. ಫಸ್ಟ್ ಎಲ್ಲಿ ಕಡಿಮೆಯಿಂದ ಹೆಚ್ಚಿಗೆ. ಓಕೆ, ಕಡಿಮೆ ಎಲ್ಲಪ್ಪ ಒಂದು ಫಸ್ಟ್ ಇದು ಪಟ್ಟಣಗಳಲ್ಲಿ ಕಡಿಮೆ ಇರ್ತದ, ಇದು ಒಂದೇದ್ ನೋಡ್ರಿ. ಓಕೆ, ಒಂದು. ದೆನ್ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಕಡಿಮೆ ವಾಸಿಸುದ ಪಟ್ಟಣ ಅತಿ ಕಡಿಮೆ. ದೆನ್ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇಂಟರ್ಮೀಡಿಯೇಟ್ ಟೌನ್ಸ್ ನೋಡ್ರಿ. ಅದಾದ್ಮೇಲೆ ಇದು 1,00,000 ನಗರದಲ್ಲಿ ನೆಕ್ಸ್ಟ್. ಅದಾದ್ಮೇಲೆ ಯಾವ್ದಪ್ಪ ಅಂತಂದ್ರೆ ಮೆಟ್ರೋಪಾಲಿಟನ್ ಸಿಟಿ 4, ಮೆಗಾ ಸಿಟಿಯಲ್ಲಿ 5. ಓಕೆ, ಇಲ್ಲಿ ಅತಿ ಹೆಚ್ಚು ಜನ ವಾಸಿಸೋದಿಲ್ಲಪ್ಪ ಅಂತಂದ್ರೆ ಮೆಗಾ ಸಿಟಿ ಫಾರ್ ಎಕ್ಸಾಂಪಲ್ ಇವಾಗ ದೊಡ್ಡ ಸಿಟಿ ಬರ್ತಾವಲ್ಲ, ಈಗ ನಮ್ಮ ಯಾವ್ದಪ್ಪ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹೆಂಗೆ ಜನರು ವಾಸ ಮಾಡ್ತಾರಲ್ಲ ಆ ರೀತಿಯಲ್ಲಿ ಕೇಳಿದ್ದಾರೆ. ಓಕೆ, ಇದರೊಳಗಡೆ ಆಪ್ಷನ್ ನೋಡ್ಕೊರಿ ಇಲ್ಲಿ DEC. ಓಕೆ, DEC ಇಲ್ಲಿ ಐತಿ ನೋಡ್ರಿ. ಓಕೆ, ಇದಕ್ಕೆ ಇದೆ ಸರಿಯಾದ ಉತ್ತರ, ಒಂದೇದೇ, ಇಲ್ಲಿ ಯಾವುದು ಇಲ್ಲ ಮತ್ತೆ ಡಿ ಅಂತ ಹೇಳಿ. ಓಕೆ, DEC AB. ಓಕೆ, ಸರಿಯಾದ ಉತ್ತರ ಇದಕ್ಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿಲ್ಲಿ. ಈ ಕೆಳಗಿನ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ? ಓಕೆ, ನಮ್ಮ ಭಾರತದಲ್ಲಿ ಅತಿ ಹೇರಳವಾಗಿರುವಂತಹ ಅರಣ್ಯ ಯಾವ ತರಹದ್ದು ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ಉಷ್ಣವಲಯದ ಕುರುಚಲು ಅರಣ್ಯ, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯ, ಉಷ್ಣವಲಯದ ಎಲೆಯುದುರುವ ಅರಣ್ಯಗಳು, ಉಷ್ಣವಲಯದ ಶುಷ್ಕ ಎಲೆಯುದುರುವ ಅರಣ್ಯಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು ನೋಡ್ರಿ. ಓಕೆ, ಉಷ್ಣವಲಯದ ಎಲೆ ಉದುರುವ ಅರಣ್ಯ ಐತಲ್ಲ, ಇದಕ್ಕೆ ಇದು ಸರಿಯಾದ ಉತ್ತರ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಫಾರೆಸ್ಟ್ ಹೆಚ್ಚಿಗೆ ಇದೆ ಅಂತ ಹೇಳಿ ನೀವು ಕಮೆಂಟ್ ಹಾಕಿ ತಿಳಿಸ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿಲ್ಲಿ. 18ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸುನಾಮಿಗಳು ಉಬ್ಬರವಿಳಿತದ ಅಲೆಗಳು. ಸುನಾಮಿಗಳು ಎದಕ್ಕಪ್ಪ ಉಬ್ಬರವಿಳಿತದ ಅಲೆಗಳು ಅಲ್ಲವು. ಆಕ್ಚುಲಿ ಸುನಾಮಿ ಆಗೋದು ಯಾವ ರೀತಿಯಪ್ಪ ಅಂತಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನು ಯಾವ್ದಾದ್ರು ಪ್ಲೇಟ್ಸ್ ಉಗಮ ಆಗ್ತಾವಲ್ಲ ಆ ಟೈಮ್ನಲ್ಲಿ, ಮತ್ತೆ ಭೂಕಂಪ ಆಗ್ತದಲ್ಲ ಭೂಕಂಪ. ಓಕೆ, ಭೂಕಂಪ ಆದ ಕಾರಣದಿಂದ ಸುನಾಮಿಗಳು ಬರ್ತಾವು, ಇದು ತಪ್ಪು. ಓಕೆ, ದೆನ್ ನೆಕ್ಸ್ಟ್ ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳಾಗಿವೆ, ಇದು ರೈಟ್ ನೋಡ್ರಿ. ದೆನ್ ನೆಕ್ಸ್ಟ್ ಕೇವಲ ಲಂಬ ಭೂಕಂಪನ ಅಡಚಣೆ ಮಾತ್ರ ಸುನಾಮಿಗೆ ಕಾರಣವಾಗುತ್ತವೆ. ಓಕೆ, ಹೌದು. ನೆಕ್ಸ್ಟ್ ಪ್ರತಿ 2-3 ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿಗಳು ಸಂಭವಿಸುತ್ತೆ, ಬರಬಹುದು, ಬರ್ಲಿಕ್ಕಿಲ್ಲ, ಹೇಳಕ್ಕಾಗಲ್ಲ. ಓಕೆ, ಆದ್ರಿಂದ ಇದಕ್ಕೆ BCD ಏನಿದೆಯಲ್ಲ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ಇದಕ್ಕೆ ಇದು ಆಗಲ್ಲ. ಯಾಕಪ್ಪ ಅಂತಂತಂದ್ರೆ ನಿಮ್ಗೆ ಹೇಳಿದೆ ನಾನು ಯಾಕಾಗಲ್ಲ ಅಂತಂತಂದ್ರೆ ಭೂಕಂಪ ಅಥವಾ ಏನೋ ಪ್ಲೇಟ್ಸ್ ಉಗಮ ಆಗೋದ್ರಿಂದ ಸುನಾಮಿಗಳು ಬರಬಹುದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬರಿಲ್ಲ. 19 ಏನಪ್ಪಾ ಡೈರೆಕ್ಟ್ ಕ್ವಶನ್ ಕೇಳ್ತಿದ್ರು. ಬ್ಯಾರೋಮೀಟರ್ ಯಾವ್ದಕ್ಕೆ ಯೂಸ್ ಮಾಡ್ತಾರ, ಹೈಗ್ರೋಮೀಟರ್ ಏನನ್ನ ಅಳೆಯಕ್ಕೆ ಯೂಸ್ ಮಾಡ್ತಾರ, ಅನಿಮೋಮೀಟರ್ ಏನನ್ನ ಅಳೆಯಕ್ಕೆ ಯೂಸ್ ಮಾಡ್ತಾರ ಅಂತೇಳಿ ಹಿಂದಿನ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೇವೆ. ಓಕೆ, ಅಲ್ಲಿ 4-5 ಪ್ರಶ್ನೆಗಳನ್ನ ಸೇರಿಸಿ ಇಲ್ಲಿ ಒಂದ ಪ್ರಶ್ನೆ ಕೊಟ್ಟಾರ ನೋಡ್ರಿ. ಇದ್ದೇ ಹೊಸ ಪ್ಯಾಟರ್ನ್. ಓಕೆ, ನೀವು ಬಹಳ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲಿ ಏನೋ ಟಫ್ ಕ್ವಶನ್ಸ್ ಬರ್ತಾವ್ರಿ, ಟಫ್ ಕ್ವಶನ್ ಬರ್ತಾವು ಅಂತಂತಂದ್ರೆ ನೀವು ಪೇಶನ್ಸ್ ಇರ್ಬೇಕು. ಟಫ್ ಕ್ವಶನ್ಸ್ ಅಂತಂದ್ರೆ ಅವೇನು ಹೆವಿ ಅಂತೂ ಇರಲ್ಲ ಕ್ವಶನ್ಸ್. ಓಕೆ, ಅದು ಆಕ್ಚುಲಿ ಏನು ಹಿಂದಿಂದು ರಿಪೀಟೆಡ್ ಪ್ರಶ್ನೆ ಪತ್ರಿಕೆಗಳನ್ನ ಅಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನ ಸ್ವಲ್ಪ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ ಇಲ್ಲಿ. ಅದೇ ರೀತಿ ಇಲ್ಲಿ ಕೇಳ್ಯಾರ ನೋಡ್ರಿ. ಓಕೆ, ನಿಮ್ಗೇನಪ್ಪ ಬ್ಯಾರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಿದ್ರು ಅಂತೇಳಿ ನೀವು ಆಲ್ರೆಡಿ ಓದ್ಕೊಂಡಿದ್ರ ಅಂದ್ರೆ ಇಲ್ಲಿ ಈಸಿಯಾಗಿ
ಇದನ್ನ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಪ್ಪಾ ಹೈಗ್ರೋಮೀಟರ್. ಹೈಗ್ರೋಮೀಟರ್ನ ಯಾಕೆ ಹೈಗ್ರೋಮೀಟರ್ನ ಯಾಕೆ ಯೂಸ್ ಮಾಡ್ತಿದ್ರು, ಒಳ್ಳೆ ವಾಪಸ್ ಅನಿಮೋಮೀಟರ್ನ ಯಾಕೆ ಯೂಸ್ ಮಾಡ್ತಿದ್ರು, ಥರ್ಮೋಮೀಟರ್ನ ಯಾಕೆ ಯೂಸ್ ಮಾಡ್ತಿದ್ರು ಅಂತ ಹೇಳಿ ಆಲ್ರೆಡಿ ಏನಪ್ಪಾ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ನೋಡಿದ್ದೀವಿ. ಓಕೆ, ಇಲ್ಲಿ ಒಂದ್ಸಲ ಏನ್ ಮಾಡ್ಕೊಂಡ್ಬಿಡುಂಬರ್ರಿ, ನೋಡ್ಕೊಂಬರ್ರಿ. ಬ್ಯಾರೋಮೀಟರ್ ಯಾಕೆ ಯೂಸ್ ಮಾಡ್ತಿದ್ರಿ? ಬ್ಯಾರೋಮೀಟರ್ ವಾಯುಮಂಡಲದ ಒತ್ತಡವನ್ನು ಅಳೆಯಲಿಕ್ಕೆ. ನೆಕ್ಸ್ಟ್ ಹೈಗ್ರೋಮೀಟರ್ ಯಾಕ ಏನು ಆರ್ದ್ರತೆ, ತೇವಾಂಶವನ್ನ ಅಳೆಯಲಿಕ್ಕೆ ಯೂಸ್ ಮಾಡ್ತಿದ್ರು. ಓಕೆ, ಇಲ್ಲಿ ನೋಡ ನಿಮ್ಗೆ ಇವೆರಡು ಗೊತ್ತಿಲ್ಲ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಇವಾಗ ಎ ಯಾವ್ದೈತಿ, 3 ಐತಿ. A3 ಎಲ್ಲಿ ಐತಿ ನೋಡ್ರಿ, ಇಲ್ಲಿ ಐತ್ರಿ. ಇಲ್ಲಿ ಎಲ್ಲೂ ಇಲ್ಲ A3. ಎಲಿಮಿನೇಷನ್ ಯಾವ್ದಕ್ಕೂ ನೀವು ಉಳ್ಕೆದು ನೋಡಕ ಹೋಗ್ಬೇಡ್ರಿ, ಇದ ಸರಿಯಾದ ಉತ್ತರ ಅಂತ ಮಾಡ್ಬಿಡ್ರಿ. ಓಕೆ, B4 ಐತೆ ಹೈಗ್ರೋಮೀಟರ್ ಆರ್ದ್ರತೆ. ನೆಕ್ಸ್ಟ್ C2 ಅನಿಮೋಮೀಟರ್ ಗಾಳಿ ವೇಗವನ್ನು ಕಂಡುಹಿಡಿಯಲಿಕ್ಕೆ. ನೆಕ್ಸ್ಟ್ ಥರ್ಮೋಮೀಟರ್ ಉಷ್ಣಾಂಶ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಇದು ನೋಡ್ರಿ. ಎಲಿಮಿನೇಷನ್ ಟೆಕ್ನಿಕ್ ರೀ. ಇಲ್ಲಿ ಎಲಿಮಿನೇಷನ್ ಹೆಂಗ್ ಮಾಡ್ತೀರಿ, ನಿಮ್ಗೆ 1-2 ಆನ್ಸರ್ ಗೊತ್ತಿದ್ವು ಅಂದ್ರೆ ಅದನ್ನ ನೋಡ್ಕೋಬೇಕು. ನೀವು ಅಲ್ಲಿ ನೋಡ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರುಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠದವರೆಗೆ ಜೋಡಿಸಿ ಅಂತ ಐತಿ. ಓಕೆ, ಆಕ್ಚುಲಿ ಕನಿಷ್ಠದಿಂದ ಗರಿಷ್ಠ ನಾವು ಆಲ್ರೆಡಿ ಏನು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಅವರು ಒಂದು ಹೆಜ್ಜೆ ಮುಂದೋಗ್ಯಾರ್ರಿ. ಓಕೆ, ನಾವು AS ಸ್ಪರ್ಧಾಶಾಲೆ ಯೂಟ್ಯೂಬ್ ಚಾನಲ್ ಸಾಕಷ್ಟು ಏನು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಓಕೆ, ಆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಈ ತರಹದ ಪ್ರಶ್ನೆಗಳು ಕಾಮನ್ ಆಗಿತ್ತು. ಬಟ್ ಇಲ್ಲಿ ಏನು ಒಂದ್ ಹೆಜ್ಜೆ ಮುಂದೋಗ್ಯಾರ ಇವರು. ಸಲ್ಫರ್ ಫ್ಲೋರೈಡ್, ನೆಕ್ಸ್ಟ್ ಹೈಡ್ರೋಕ್ಲೋರೋ ಕಾರ್ಬನ್ಸ್ ಇವೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಅಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್, ಮೀಥೇನು, HCFC, ಇದು HCFC ಇಲ್ಲಿ ಐತಿ ನೋಡ್ರಿ. ಇದು ಒಳ್ಳೆಪಸ್ ಏನಪ್ಪಾ ಏನೋ CFC ಇವುಗಳನ್ನೆಲ್ಲ ನೋಡ್ಕೊಂಡಿದ್ವಿ. ಬಟ್ ಇಲ್ಲಿ ಇವು ಎಕ್ಸ್ಟ್ರಾ ಅದಾವ್ರಿ. ಓಕೆ, ಇಲ್ಲಿ ಏನ್ ಮಾಡ್ಯಾರ, ಕನಿಷ್ಠದಿಂದ ಗರಿಷ್ಠದವರೆಗೆ ಇಟ್ಟಿದ್ದಾರೆ. ಓಕೆ, ಇಲ್ಲಿ ಇದ್ರೊಳಗಡೆ ಈ ಆಪ್ಷನ್ ಒಳಗಡೆ ಫಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇದ ಕನಿಷ್ಠ ನೋಡ್ರಿ ಫಸ್ಟ್. ದೆನ್ ನೆಕ್ಸ್ಟ್ ಅದಾದ್ಮೇಲೆ CH4 ಸೆಕೆಂಡ್ ಬರ್ತದ ಕನಿಷ್ಠ. ಅದಾದ್ಮೇಲೆ ಥರ್ಡ್ ಯಾವ್ದು ಬರ್ತದ ಅಂದ್ರೆ ಹೈಡ್ರೋಕ್ಲೋರೋ ಕಾರ್ಬನ್ಸ್ ಬರ್ತದ. ಅದಾದ್ಮೇಲೆ ಯಾವ್ದು ಸಲ್ಫರ್ ಹೆಕ್ಸಾಫ್ಲೋರೈಡ್ಸ್. ಓಕೆ, ಕನಿಷ್ಠದಿಂದ ಗರಿಷ್ಠ ಇದು. ಓಕೆ, ಏನು ಕಾರ್ಬನ್ ಡೈಆಕ್ಸೈಡ್ ಗಿಂತ ಫುಲ್ ಹೈ ಲೆವೆಲ್ ಅಂತಂದ್ರೆ ಸಲ್ಫರ್ ಹೆಕ್ಸಾಫ್ಲೋರೈಡ್ ನೋಡ್ರಿ. ಓಕೆ, ಇಲ್ಲಿ ನೋಡ್ಕೊಡ್ರಿ ಕನಿಷ್ಠದಿಂದ ಗರಿಷ್ಠ ಅಂದ್ರೆ ACBD. ACBD ಎಲ್ಲಿ ಐತಿ ಇದಕ್ಕ ನೋಡ್ಕೊಡ್ರಿ. ACBD ABCD ಐತಿ, ಬಟ್ BCD ಐತಿ. ಇಲ್ಲಿ ಯಾವುದು ಇಲ್ಲ ಅದಕ್ಕೆ ಸರಿಯಾದ ಉತ್ತರ. ಓಕೆ, ಒಂದ್ ವೇಳೆ ಇದನ್ನ ಏನೈತಲ್ಲಪ್ಪ ಗರಿಷ್ಠದಿಂದ ಕನಿಷ್ಠಕ್ಕಂತ ಕೇಳಿದ್ರಂದ್ರ ನೀವೇನ್ ಹಾಕ್ಬೋದಿತ್ತು, ಆಪ್ಷನ್ ಇದನ್ನ ಹಾಕ್ಬೋದಿತ್ತು ನೋಡ್ರಿ, BDCA. ಬಟ್ ಇಲ್ಲಿ ಏನು ACDB. ಇಲ್ಲಿ ಏನು ನಮ್ದು ಆನ್ಸರ್ ಬಂದಿತ್ತು ACDB ಬಂದದ. ಓಕೆ, ACDB. ಬಟ್ ಇಲ್ಲಿ ಏನು ಅದ ಉಲ್ಟಾ ಕೊಟ್ಟಾರ. ಇಲ್ಲಿ ಉಲ್ಟಾ ಕೊಟ್ಟಾರ ಅಂತಂದ್ರೆ ಆ ರೀತಿ ಏನು ಗರಿಷ್ಠದಿಂದ ಕನಿಷ್ಠಕ್ಕಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಇದನ್ನ ಹಾಕ್ಬೋದಿತ್ತು. ಬಟ್ ಇದು ಮಿಸ್ಟೇಕ್ ಆಗದ ನೋಡ್ರಿ. ಓಕೆ, ನಾವು ಗ್ರೇಸ್ ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇದರಿಂದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಲ್ಲೇನ್ ಮಾಡಿದ್ದಾರೆ, ಜೀವನಾಧಾರ ಕೃಷಿ ಎನಿಸುತ್ತಿರುವ ಸಾಮಾಜಿಕ ಗುಂಪು ಮತ್ತು ದೇಶಗಳನ್ನ ಕೊಟ್ಟಿದ್ದಾರೆ. ಓಕೆ, ಈಗ ನಮಗೆ ಏನ್ ಗೊತ್ತಾ, ಇಲ್ಲಿ ನಾವು ಏನೇನ ಇದನ್ನ ಕೃಷಿ ಫಾರ್ ಎಕ್ಸಾಂಪಲ್ ಇವಾಗ ಏನಪ್ಪಾ ಇಲ್ಲಿ ಅಸ್ಸಾಮು, ಹೊಳೆಪಸು, ಆಂಧ್ರ ಪ್ರದೇಶದೊಳಗೆ ಎಳ್ಕೋಡು ಇವಕ್ಕೆ ಏನಂತಿದ್ದೀವಿ ನಾವು ಸ್ಥಳಾಂತರ ಬೇಸಾಯ ಪದ್ಧತಿ ಅಂತ ಕರಿತಿದ್ವಿ. ಅವು ನೋಡ್ರಿ ಇವು. ಓಕೆ, ಇದ್ರೊಳಗಡೆ ಪೋಡು ಎಲ್ಲಿ ನಮ್ಮ ಆಂಧ್ರ ಪ್ರದೇಶ ಒಳಗಡೆ ಬರ್ತದ ಅಂದ್ರೆ ಇದು ಭಾರತದ. ಇದಕ್ಕೆ ಸರಿಯಾದ ಉತ್ತರ ಇದಕ್ಕ. ಓಕೆ, ಇಲ್ಲಿ ಏನೈತಪ್ಪ ನಮಗೆ C1 ಗೊತ್ತೈತಿ. ಸಿ ಎಲ್ಲೈತಿ, C1 ಐತಿ. C1 ಇಲ್ಲಿ ಐತಿ. ದೆನ್ ನೆಕ್ಸ್ಟ್ ಇಲ್ಲಿ ಐತಿ. ಇಲ್ಲಿಲ್ಲ, ಇದನ್ನ ತೆಗೆದು ಬಿಡ್ರಿ ತೆಲೆಗಿಂದ. ಇಲ್ಲೂ ಇಲ್ಲ, ಇದನ್ನು ತೆಗೆದು ಬಿಡ್ರಿ. ತೆಗೆದು ಬಿಟ್ಟು ಇವೆರಡರೊಳಗಡೆ ನಾವು ಈಗ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕು. ಓಕೆ, ನಾನು ಆಲ್ರೆಡಿ ಏನೋ ವಿಶ್ಲೇಷಣೆ ಮಾಡಿ ಹಾಕಿದ್ದೀನಲ್ಲ ಕ್ಲಾಸಲ್ಲಿ, ಇದ್ರ ಬಗ್ಗೆ ಸ್ವಲ್ಪ ನಾನು ಆಲ್ರೆಡಿ ಕ್ಲಾಸ್ನಲ್ಲಿ ಹೇಳಿದ್ದೇನೆ. ಓಕೆ, ಇದಕ್ಕೆ ಇನ್ನೊಂದು ಯಾವುದು ಮ್ಯಾಚ್ ಮಾಡೋಣಪ್ಪ ಅಂತಂದ್ರೆ ಲಡಾಂಗ್ ಐತಲ್ರಿ, ಲಡಾಂಗ್. ಇದನ್ನ ಮ್ಯಾಚ್ ಮಾಡೋಣ ಬರ್ರಿ ಇಲ್ಲಿ. ಓಕೆ, ಲಡಾಂಗ್ ಯಾವ್ದಪ್ಪ ಅಂತಂದ್ರೆ ಮಲೇಷಿಯಾ. A4 ಐತೆ ಇಲ್ಲಿ ಇಲ್ಲ, ಹಂಗಾದ್ರೆ ಆನ್ಸರ್ ಇದೆ ನೋಡಿ. ಎರಡು ಗೊತ್ತಿದ್ರು ಸಾಕ್ರಿ ನಮ್ಗೆ ಆನ್ಸರ್ ಸಿಕ್ತು. ಓಕೆ, ಪೋಡ ಏನೈತಿ ಭಾರತದ್ದು, ಇದು ಲಡಾಂಗ್ ಏನೈತಿ ಮಲೇಷಿಯಾದ್ದು. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ
ಬಿ 3 ಐತಿ. ಓಕೆ, ತಾರೈ ತಾರೈ ಥೈಲ್ಯಾಂಡ್ ನೋಡ್ರಿ. ಜೀವನಾಧಾರ ಕೃಷಿ ಅನುಸರಿಸುತ್ತಿರುವ ಸಾಮಾಜಿಕ ಗುಂಪು. ಓಕೆ, ದೆನ್ ನೆಕ್ಸ್ಟ್ ಚೈನಾ ಅಂತ ಬಂದ್ರೆ D2 ಶ್ರೀಲಂಕಾದ ನೋಡ್ರಿ, ಶ್ರೀಲಂಕಾದು. ದೆನ್ ನೆಕ್ಸ್ಟ್ ಮುಂದಿನ ಎಕ್ಸಾಮ್ಸ್ಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ನೀವು ಬರೇ ಏನು ಇದ್ರದ್ದು ಆನ್ಸರ್ ಅಷ್ಟೇ ನೋಡ್ಕೊಂಡಂಗಿಲ್ಲ, ಇವೆಲ್ಲ ತರಹದ ಏನೋ ದೇಶಗಳೊಬ್ಬ ಸ್ಥಳಾಂತರ ಬೇಸಾಯದ ಹೆಸರುಗಳನ್ನ ಅಲ್ಲಿ ಆ ದೇಶಗಳಲ್ಲಿ ಏನಂತ ಕರೀತಾರ ಅವನ್ನೆಲ್ಲ ನೆನಪಿಟ್ಕೋಬೇಕಾಗ್ತದೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭೂ ಅವನತಿಗೆ ಒಳಗಾದ ಪ್ರದೇಶದ ಆಧಾರದ ಮೇಲೆ ಕೆಳಗಿನ ರಾಜ್ಯಗಳನ್ನು ಇದರಿಂದ ಕಡಿಮೆಯವರೆಗಿನ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಹೆಚ್ಚಿಗೆ ಅಂದ್ರೆ ಭೂ ಅವನತಿ ಜಾಸ್ತಿ ಎಲ್ಲಿಗಿತ್ತಪ್ಪ? ಎಲ್ಲಿ? ಇದು ಏನ ಮರುಭೂಮಿಯಲ್ಲಿ ಐತಿ ಜಾಸ್ತಿ ಅಂತಂದ್ರೆ ರಾಜಸ್ಥಾನದೊಳಗಡೆ ಐತಿ. ರಾಜಸ್ಥಾನ ಅಂದ್ರೆ ಹೆಚ್ಚಿನದರಿಂದ ಕಡಿಮೆವರೆಗೆ ಅಂತ ಕೇಳಿದ್ದಾರೆ. ಭೂ ಅವನತಿ ಹೈಯೆಸ್ಟ್ ಆಗಿದ್ದೆ ಅಲ್ಲಿ ಫಸ್ಟ್ ರಾಜಸ್ಥಾನ. ಒಂದೇದ ಆಪ್ಷನ್ ಇಟ್ಕೊಂಡ್ಬಿಡ್ರಿ ನೀವು ತಲೆ ಒಳಗೆ. ಬಟ್ ಇಲ್ಲಿ ಏನೈತಿ 1 2 3 ಕಡೆ ಕೊಟ್ಟಾರ, ನಿಮಗ್ ಗೊತ್ತಿಲ್ಲ ಅಷ್ಟು. ಓಕೆ, ದೆನ್ ನೆಕ್ಸ್ಟ್ ಕಡಿಮೆ ಭೂ ಅವನತಿ ಯಾವ್ದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಐತಲ್ರಿ, ಕಡಿಮೆ ಭೂ ಅವನತಿ ಹೊಂದಿದ ರಾಜ್ಯ ನೋಡ್ರಿ. ಇದನ್ನ ಲಾಸ್ಟ್ ಇಟ್ಕೋರಿ ನೀವು, ಬಿ. ಓಕೆ, ಇಲ್ಲಿ ಲಾಸ್ಟ್ ಬಿ ಎಲ್ಲೆಲ್ಲ ಐತಿ? ಇಲ್ಲೂ ಐತಿ, ಇಲ್ಲೂ ಐತಿ. ಇವ್ ಎರಡು ಮಾತ್ರ ತಲೆಯಿಂದ ತೆಗೆದು ಹಾಕ್ಬಿಟ್ರಿ. ಓಕೆ, ಇವ್ ಎರಡು ಒಳಗಡೆ ನೀವು ಫೈಟ್ ಮಾಡ್ಬೇಕಾಗತ್ತ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಒಳಗಡೆ ಹೆಚ್ಚು ಭೂ ಅವನತಿ ಅಂತಂದ್ರೆ ಜಾಸ್ತಿ ಮಟ್ಟದಲ್ಲಿ ನಾವು ಗುಜರಾತ್ ನಲ್ಲಿಯೂ ಕೂಡ ನಾವೇನ್ ನೋಡ್ತೀವಿ, ಮರುಭೂಮಿಯನ್ನ ಇತ್ತೀಚೆಗೆ ಕಾಣ್ತಾ ಇದೀವಿ. ಓಕೆ, ಸಾರಿ, ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರ ಮತ್ತೆ ಗುಜರಾತ್ ಇಲ್ಲಿಯೂ ಕೂಡ ನಾವು ಜಾಸ್ತಿ ಏನೋ ಭೂ ಅವನತಿಯನ್ನ ಕಾಣ್ತಿದೀವಿ. ಅದೇ ರೀತಿಯಾಗಿ ಗುಜರಾತ್ ನಲ್ಲಿ ಯಾವ ರೀತಿ ಮರುಭೂಮಿ ಅಲ್ಲಿ ಒಂದ್ ಸ್ವಲ್ಪ ಭಾಗ ಕಂಡು ಬರ್ತದಲ್ಲ, ಹಾಗೆ ಮಹಾರಾಷ್ಟ್ರದ ಒಳಗಡೆ ಭೂ ಅವನತಿ ಏನಪ್ಪಾ ಅಲ್ಲಿ ಕೂಡ ಆಗ್ತಿದೆ. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ADCB ಅಂತ ನೋಡ್ರಿ, ADCB. ಓಕೆ, ADCB ಹೈಯೆಸ್ಟ್ ಅಲ್ಲಿ ರಾಜಸ್ಥಾನ ಒಳಗಡೆ ಆದ್ರೆ ಸೆಕೆಂಡ್ ಯಾವುದು? ಮಹಾರಾಷ್ಟ್ರದೊಳಗಡೆ ಜಾಸ್ತಿ ಭೂ ಅವನತಿ ಆಗ್ತದೆ ಅಂತ. ದೆನ್ ನೆಕ್ಸ್ಟ್ ಸಿ ಗುಜರಾತ್, ಲಾಸ್ಟ್ ಬಿ ಕರ್ನಾಟಕ ಕಡಿಮೆ. ಓಕೆ, ಈ ರೀತಿಯಾಗಿ ನಾವು ಆನ್ಸರ್ನ ಹಾಕ್ಬಹುದು. ದೆನ್ ನೆಕ್ಸ್ಟ್ 23ನೇ ಪ್ರಶ್ನೆ. ನಗರದ ವಾಯು ಗುಣಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಯಾವುದು? ಓಕೆ, ಇದು ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಇದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂದ್ರೆ ಇದು ಯಾವ ರೀತಿ ಸೂಚಕ ಅಂತಂದ್ರೆ, ಈಗ ನಾವು ಏನು ವಾಸಿಸ್ತಿದೀವಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರ ಏನು ಯಾವ ರೀತಿಯಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಬಹಳ ಹದಗೆಟ್ಟೈತಪ್ಪ ಅಂತಂತಂದ್ರೆ ಅಲ್ಲಿ ಲಿಚನ್ಸ್ ಬೆಳೆಯಂಗಿಲ್ಲ. ಲಿಚನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕಲ್ಲು ಹೂವು ಏನಪ್ಪಾ ಅಂತಂದ್ರೆ ನಮ್ಮ ಸುತ್ತಮುತ್ತ ಬೆಳೆಯಂಗಿಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರ ಏನಾದ್ರು ಬಹಳ ಶುದ್ಧ ಐತಪ್ಪ ಅಂತಂದ್ರೆ ಲಿಚನ್ಸ್ ಬೆಳೀತದ. ಓಕೆ, ಅದು ಐತಲ್ಲ ವಾಯು ಗುಣಮಟ್ಟವನ್ನು ಅಳೆಯುವ ಜೈವಿಕ ಸೂಚಕವಾಗಿದೆ ನೋಡ್ರಿ, ಯಾವುದು? ಲಿಚನ್ಸ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲೇ ಕೆಳಗಿನ ಜಾಗತಿಕ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಬರ್ರಿ ಯಾವ್ಯಾವ್ದಪ್ಪ ಎಲ್ಲೆಲ್ಲಿ ಅಂತ ನಾವು ನೋಡ್ಕೊಂಬರ್ ನಾವು ಒಂದ್ಸಲ. ಓಕೆ, ಇಲ್ಲಿ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ? ಅಜೆಂಡಾ 21, ಬ್ರಂಟ್ಲ್ಯಾಂಡ್ ವರದಿ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳು, ಸ್ಟಾಕ್ಹೋಮ್ ಸಮ್ಮೇಳನ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅವು ಎಷ್ಟೆಷ್ಟರಲ್ಲೇ ಇದಾವಪ್ಪ ಅಂತಂದ್ರೆ ಓಕೆ, ನಮ್ಗೆಲ್ಲರಿಗೂ ಗೊತ್ತಿರೋ ತರ ಇದರಲ್ಲಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಯಾವಾಗಪ್ಪ ಅಂತಂದ್ರೆ 2015 ರೆಡಿ ಆದವು ಅಂತ ನಮ್ಗೆ ಗೊತ್ತೈತಿ. ಅದೇ ರೀತಿಯಾಗಿ ಬ್ರಂಟ್ಲ್ಯಾಂಡ್ ವರದಿ ಯಾವಾಗ ಬರ್ತದಪ್ಪ ಅಂತಂದ್ರೆ ಆಕ್ಚುಲಿ ಇದು 1987ರಲ್ಲಿ ರಿಪೋರ್ಟ್ ಬರ್ತದ, 1987ರಲ್ಲಿ. ಬಟ್ ಬ್ರಂಟ್ಲ್ಯಾಂಡ್ ಕಮಿಷನ್ ರೆಡಿ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 1983 ನೋಡ್ರಿ ಅದು. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಅಜೆಂಡಾ 21 ಅನ್ನ ಯಾವಾಗ ಅಡಾಪ್ಟ್ ಮಾಡ್ಕೊಂಡಿವಿ ಅಂದ್ರೆ 1992ರಲ್ಲಿ ನಾವು ಇದನ್ನ ಅಡಾಪ್ಟ್ ಮಾಡ್ಕೊಂತೀವಿ. ದೆನ್ ನೆಕ್ಸ್ಟ್ ಅದೇ ರೀತಿ ಸ್ಟಾಕ್ಹೋಮ್ ಸಮ್ಮೇಳನ, ಯಾವುದು? ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂದ್ರೆ ಸಮ್ಮೇಳನ. ಇದು ಯಾವಾಗ ನಡೀತದಪ್ಪ ಅಂತಂದ್ರೆ ಇದು 2001ರಲ್ಲಿ. ಓಕೆ, ಅಡಾಪ್ಟ್ ಮಾಡ್ಕೊಂತೀವಿ ನೋಡ್ರಿ ಇದು. ಓಕೆ, ದೆನ್ ನೆಕ್ಸ್ಟ್ ಇವೆಲ್ಲ ಇಲ್ಲಿ ಏನು ಈ ಇಸ್ವಿಗಳನ್ನು ಕೊಟ್ಟಿವಪ್ಪ ಅಂತಂದ್ರೆ ಇಲ್ಲಿ ನಾವು ಆನ್ಸರ್ ಮಾಡಬಹುದು. ಓಕೆ, ಫಸ್ಟ್ ಯಾವ್ದಾಗೈತ್ರಿ ಇದ್ರೊಳಗಡೆ?
ಫ್ರಂಟ್ಲ್ಯಾಂಡ್ ವರದಿ, ಸೆಕೆಂಡ್, ಥರ್ಡ್, ಫೋರ್ತ್. ಓಕೆ, ಆಪ್ಷನ್ ನೋಡ್ಕೊರಿ. ಯಾವುದು? ಬಿ, ಎ, ಬಿ, ಎ. ಸಾರಿ, ಒಂದು ನಿಮಿಷ. ಆಕ್ಚುಲಿ ಇದರಲ್ಲಿ ಇದು ಸ್ಟಾಕ್ಹೋಮ್ ಸಮ್ಮೇಳನ ಇದು ಒಂದು ಬೇರೆ ಬರ್ತದ. ಆಕ್ಚುಲಿ UN ಥ್ರೂ ನಡೆಸಿದ್ದು ಒಂದು ಬೇರೆ ಬರ್ತದ್ರಿ. ಓಕೆ, ಆ UN ಥ್ರೂ ನಡೆಸಿದ್ದು ಯಾವಾಗಪ್ಪ ಅಂತಂದ್ರೆ 1972 ಬರ್ತದ. ಓಕೆ, ಆದ್ರಿಂದ ಏನಪ್ಪಾ ಅಂತಂತಂದ್ರೆ ಫಸ್ಟ್ ಯಾವ್ದು ಬರುತ್ತಂದ್ರೆ ಇದರೊಳಗಡೆ ಸ್ಟಾಕ್ಹೋಮ್ ಸಮ್ಮೇಳನ ಏನೈತಲ್ಲ ಅದು ಫಸ್ಟ್ ಬರ್ತದ ನೋಡ್ರಿ. ಓಕೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಆನ್ಸರ್ ಏನಾಗಬೇಕು? ಡಿ, ಬಿ, ಡಿ, ಬಿ, ಎ, ಸಿ. ಡಿ, ಬಿ, ಎ, ಸಿ ಏನಿದೆ ಅಲ್ರಿ, ಇದಕ್ಕೆ ಸರಿಯಾದ ಉತ್ತರ ಇದಾಗತ್ತೆ ನೋಡ್ರಿ. ಓಕೆ, ಯಾಕೆ ಸ್ಟಾಕ್ಹೋಮ್ ಸಮ್ಮೇಳನ ಆಕ್ಚುಲಿ ಇದು ಎದರ್ದಪ್ಪ ಅಂತಂತಂದ್ರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವಿರಾನ್ಮೆಂಟ್, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡ್ ಬರ್ರಿಲ್ಲ. 25ನೇದ್ರಿ. ಓಕೆ, ಇಲ್ಲಿ ಏನ್ ಕೊಟ್ಟಾರಿ? ಫುಲ್ ಫಾರ್ಮ್ ಕೇಳ್ಯಾರಿ ಇಲ್ಲಿ ಆಕ್ಚುಲಿ ಅವರು. ಓಕೆ, ಈಸಿಯಾಗಿ ಆನ್ಸರ್ ಮಾಡ್ಬೋದು ನೀವು. ಇದರದ್ದು ಸಾರ್ಕದ ಫುಲ್ ಫಾರ್ಮ್ ಏನಂತೇಳಿ, ಏಷ್ಯನ್ನದು, ಓಪೆಕ್, ಯುರೋಪಿಯನ್ ಒಕ್ಕೂಟದ್ದು. ಓಕೆ, ಯುರೋಪಿನ ರಾಜಕೀಯ ಮತ್ತು ಆರ್ಥಿಕ ಏಕೀಕರಣ ಐತಲ್ಲ, ಇದು ಯುರೋಪಿಯನ್ ಒಕ್ಕೂಟದ್ರಿ. ಓಕೆ, ದೆನ್ ನೆಕ್ಸ್ಟ್ ಅದರದ್ದು ಲಾಂಗ್ ಫಾರ್ಮ್ ಕನ್ನಡದಲ್ಲಿ ಗೊತ್ತಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಂಗ್ಲಿಷ್ ಒಳಗಡೆ ನೋಡ್ಕೊಳ್ಳೋಣಲ್ರಿ ಒಂದ್ಸಲ, ಅಲ್ಲಿ ಗೊತ್ತಾಗ್ಬಿಡ್ತದ ನಮಗ. ಓಕೆ, ಎರಡೂ ಅದೇ. ಬರ್ರಿ ಇಲ್ಲೇ ನೋಡ್ಕೊಂಡು ಈಸಿಯಾಗಿ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಓಪೆಕ್ ಅಂತಂದ್ರೆ ಆಯಿಲ್ ಪ್ರೊಡ್ಯೂಸಿಂಗ್ ಅದರದ್ರಿ ಇದು. ಓಕೆ, ಪೆಟ್ರೋಲಿಯಂ ನೀತಿಗಳನ್ನು ಸಮನ್ವಯಗೊಳಿಸುವುದು ಮತ್ತು ತೈಲ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸುವುದು. ಇದಕ್ಕಿದು ನೋಡ್ರಿ ಉತ್ತರ, ಸರಿಯಾದ ಉತ್ತರ ಅಂದ್ರ ಇಲ್ಲಿ ನಾವು ಈಗ ಸಿ ಮತ್ತು ಡಿ ಎರಡಕ್ಕೆ ಏನಾದ್ರು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡ್ಬೋದು ನೋಡ್ಕೊಂಡ್ಬರ್ರಿ. ಓಕೆ, C2 ಎಲ್ಲೈತಿ? C2 ಇಲ್ಲೈತಿ, ಇಲ್ಲೈತಿ. ಓಕೆ, ಇವೆಲ್ಲ ತೆಗೆದು ಬಿಡಿರ್ತಿಲ್ಲ ಇನ್ನು ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ D3 ಎಲ್ಲೈತಿ? D3 ಇಲ್ಲೈತಿ. ಅಂದ್ರೆ ಇದಕ್ಕಿದ ಸರಿಯಾದ ಉತ್ತರ ನೋಡ್ರಿ. A1 ಅಪ್ಪ ಅಂತಂದ್ರೆ ದಕ್ಷಿಣ ಏಷ್ಯಾದಿಂದ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುವುದು, ಸಾರ್ಕದ್ದು. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಏಷ್ಯನ್, ಆಗ್ನೇಯ ಏಷ್ಯಾದ ಆರ್ಥಿಕ ಬೆಳವಣಿಗೆ ದರ ಮತ್ತು ರಾಜಕೀಯ ಸಹಕಾರದ ಬಗ್ಗೆ ಹೇಳ್ತಾರೆ ನೋಡ್ರಿ. ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ಕೊರಿ, ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಇಲ್ಲಿ ಹೆಸರುಗಳನ್ನ ಕೊಟ್ಟಾರ. ಅವರು ಎದಕ್ ಸಂಬಂಧಪಟ್ಟಾರ ಅಂತ ಹೇಳಿ ಇಲ್ಲಿ ಕೇಳಿದಾರ. ಓಕೆ, ಬರ್ರಿ ಅದನ್ನು ನೋಡ್ಕೊಳ್ಳೋಣ. ಪ್ರೀತಿ ಲತಾ ವಡ್ಡೇದಾರ್, ಸುಹಾಸಿನಿ ಗಂಗೂಲಿ, ಕಲ್ಪನಾ ದತ್, ತೋರು ದತ್. ನಮಗೆ ಇಲ್ಲಿ ಯಾರು ಗೊತ್ತದಾರಪ್ಪ? ಕಲ್ಪನಾ ದತ್ ಅವ್ರು ಗೊತ್ತದಾರ. ಇವ್ರು ಎದಕ್ ಸಂಬಂಧಪಟ್ಟಾರ ಅಂತಂದ್ರೆ ಸೂರ್ಯಸೇನರ ಕ್ರಾಂತಿಕಾರಿ ಪಡೆಯ ಸದಸ್ಯ ಆಗಿದ್ದರು ಇವರು. ಯಾರು? ಕಲ್ಪನಾ ದತ್ ಅವರು. C1 ಮ್ಯಾಗ ಏನಾರ ಆನ್ಸರ್ ಆಗುತ್ತಾನ ನೋಡ್ಕೊರಿ. C1 ಐತಿ, C1 ಇಲ್ಲಿ ಐತಿ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದ ನೋಡ್ರಿ. ಓಕೆ, ಈಸಿಯಾಗ್ರಿ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ನಾವು ಆರಾಮ್ಸೆ ತಲಿ ಬಿಸಿ ಮಾಡ್ಕೊಳ್ಳಾರ್ದ ಆನ್ಸರ್ ಮಾಡಬಹುದು. ಓಕೆ, ನೋಡ್ರಿ ಈಗ ಉಳಿಕೆದನ್ನ ನಾವಿಲ್ಲಿ ಚಾಯ್ಸ್ ಮಾಡೋಣ ಬರ್ರಿ. A4 ಪ್ರೀತಿ ಲತಾ ವಡ್ಡೇದಾರ್ ಅವರು ಎದಕ್ಕೆ ಸಂಬಂಧಪಟ್ಟದಾರ ಅಂದ್ರೆ ಪಹಾಡ್ ತಾಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ರು ಇವರು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ B3 ಅಂತ ಐತಿ. ಸುಹಾಸಿನಿ ಗಂಗೂಲಿ ಅವರು ಚಿತ್ತಗಾಂಗ್ ಶಸ್ತ್ರಾಸ್ತ್ರದ ದಾಳಿಯಲ್ಲಿ ಭಾಗವಹಿಸಿದ್ರು ನೋಡ್ರಿ. ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಸುಹಾಸಿನಿ ಗಂಗೂಲಿ ಅವರು ಭಾಗವಹಿಸಿದ್ದರು. ದೆನ್ ನೆಕ್ಸ್ಟ್ C1 ಕಲ್ಪನಾ ದತ್ ಅವರು ಸೂರ್ಯಸೇನ ಕ್ರಾಂತಿಕಾರಿ ಪಡೆಯ ಸದಸ್ಯ ಆಗಿದ್ದರು. ದೆನ್ ನೆಕ್ಸ್ಟ್ ತೋರು ದತ್ ಅವರು ಏನಪ್ಪಾ ಬಂಗಾಳಿ ಕವಯತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರ್ತಿ ನೋಡ್ರಿ ಅವರು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಶಿವಾಜಿ ಆಳ್ವಿಕೆ ಇದ್ದಾಗ ಜನರ ಮೇಲೆ ವಿಧಿಸಲಾಗಿದ್ದ ಎರಡು ತೆರಿಗೆ ಎರಡು ವಿಧದ ತೆರಿಗೆಗಳನ್ನ ಕೇಳಿದ್ದಾರೆ. ಓಕೆ, ನಾವೆಲ್ಲರೂ ನೋಡಿದಾಗೆ ಶಿವಾಜಿ ಬಗ್ಗೆ ಓದಿದಾಗ ಚೌತ್ ಮತ್ತು ಸರ್ದೋಶಿಮುಖಿ ತೆರಿಗೆಗಳನ್ನ ನಾವು ಓದ್ಕೊಂಡೇ ಇರ್ತೀವಿ. ಅಲ್ಲಿ ಏನ್ ಕೇಳ್ಯಾರ? 2 ವಿಧದ ತೆರಿಗೆ ಅಂತ ಹೇಳ್ಯಾರ. 2 ಅದಾವ ಅಂದ್ರೆ ಇವ ಸರಿಯಾದ ಉತ್ತರ. ಹಂಗಾದ್ರೆ 1 ಮತ್ತು 2 ಯಾವ್ದೈತಿ ನೋಡ್ರಿ, ಅದ ಆನ್ಸರ್. ಓಕೆ, 1 ಮತ್ತು 2. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲೇ ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಅನುಕ್ರಮಣಿಕೆಯಲ್ಲಿ ಜೋಡಿಸುವುದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಮೈಸೂರು ದಿವಾನರ ಬಗ್ಗೆ ಕೇಳಿದಾರ. ಓಕೆ, ಬರ್ರಿ ಕಾಲಾನುಕ್ರಮಿಕೆಯಲ್ಲಿ
ಯಾರಿದ್ರಪ್ಪ ಅಂತಂದ್ರೆ ಫಸ್ಟಿಗೆ ಎನ್ ಮಾಧವರಾವ್ನವ್ರು ಇದ್ರಿ, ಎನ್ ಮಾಧವರಾವ್ನವ್ರು. ಓಕೆ, ಇಲ್ಲಿ ಐತಿ ಇಲ್ಲಿ ಐತಿ. ಓಕೆ, ಅದಾದ್ಮೇಲೆ ಸೆಕೆಂಡ್ ಯಾರಿದ್ರಪ್ಪ, ಹೌದಾದ್ಮೇಲೆ ಯಾವ್ದಿದ್ರಪ್ಪ ಅಂತಂದ್ರೆ ವಿಶ್ವೇಶ್ವರಯ್ಯನವ್ರು ಇದ್ರಿ. ಓಕೆ, ವಿಶ್ವೇಶ್ವರಯ್ಯನವರು. ಅದಾದ್ಮೇಲೆ ಮಿರ್ಜಾ ಇಸ್ಮಾಯಿಲ್ ಅವರು ಇದ್ರು, ವಿ ಮಾಧವರಾವ್ ಇದ್ರು. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಮೂರನೇದು, ಆಪ್ಷನ್ 3. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟೇಶನ್ ಅನ್ನು ಪ್ರಾರಂಭಿಸಲು ಕಾರಣಕರ್ತರಾದವರು ಯಾರಪ್ಪ ಅಂತಂದ್ರೆ ಮಾರ್ಕಬ್ಬಣ್ಣವ್ರು ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಿಕೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಓಕೆ, ಬರ್ರಿ ಇದನ್ನ ನೋಡ್ಕೊಳ್ಳೋಣ. ವೈಯಕ್ತಿಕ ಸತ್ಯಾಗ್ರಹದ ಪ್ರಾರಂಭ ಎಷ್ಟರಲ್ಲಿ ಆಗ್ತದ? ಓಕೆ, 1940ರಲ್ಲಿ ಪ್ರಾರಂಭ ಆಗ್ತದ. ಆ ವೈಯಕ್ತಿಕ ಸತ್ಯಾಗ್ರಹಕ್ಕೆ ಆಯ್ಕೆ ಮಾಡಿಕೊಂಡಂತಹ ಪ್ರಥಮರು ಯಾರಪ್ಪ ಅಂತಂದ್ರೆ ವಿನೋಬ ಭಾವೆ, ಸೆಕೆಂಡ್ ಜವಾಹರ್ಲಾಲ್ ನೆಹರು. ಇವನ್ನೆಲ್ಲ ನಾವು ನೋಡ್ಕೊಂಡಿವಿ. ಇದು 1940. ನೆಕ್ಸ್ಟ್ ಗಾಂಧೀಜಿಯವರು ಭಾರತೀಯ ರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾದ್ದು 1924. ಅದು ಬೆಳಗಾವಿ ಅಧಿವೇಶನದಲ್ಲಿ ಮಾತ್ರ INC ಅಧ್ಯಕ್ಷರಾಗಿರ್ತಾರೆ ಅವರು. UGC ಸ್ಥಾಪನೆ ಇದು 1953ರಲ್ಲಿ ಆಗ್ತದ. ಬಂಗಾಳ ವಿಭಜನೆ ತೀರ್ಮಾನ 1911. ಇಷ್ಟರಲ್ಲಿ 1911ರಲ್ಲಿ ಆಗ್ತದ. ಕಾಲಾನುಕ್ರಮಿಕೆಯಲ್ಲಿ ಫಸ್ಟ್ ಯಾವ್ದ್ರಿ? 4. ಫಸ್ಟ್ 4 ಇಲ್ಲಿ ಐತಿ. ಇಲ್ಲಿ ಐತಿ ಅಂತಂದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಮಾಡಕ್ ಆಗ್ಬಿಡ್ತಿ. ಇಲ್ಲಿ 4 ಫಸ್ಟ್, ಸೆಕೆಂಡ್ 2 ಐತಿ 1924. ನೆಕ್ಸ್ಟ್ ಥರ್ಡ್ 1 ಐತಿ 1940. ಥರ್ಡ್ 1953. ಈಸಿ ಆನ್ಸರ್. ಓಕೆ, ನೆಕ್ಸ್ಟ್ ಸ್ವಲ್ಪ ಏನು ಬ್ಲರ್ ಇದೆ, HD ಮಾಡ್ಕೊಂಡು ನೋಡ್ಬೋದು ನೀವು ಇದನ್ನ. ಓಕೆ, ಚರಿತ್ರೆಯನ್ನು ತಿಳಿಯದವರು ಅದನ್ನು ಪುನರಾವರ್ತಿಸಿದ್ದಕ್ಕಾಗಿ ಖಂಡಿಸಲ್ಪಡುತ್ತಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಂತಹ ಭಾರತೀಯರು ಯಾರಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಏನಂತ ಹೇಳಿ ನಿಮಗ ಕರೆಕ್ಟ್ ಆಗಿ ಕಾಣಲಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಚರಿತ್ರೆಯನ್ನು ತಿಳಿಯದವರು ಅದನ್ನು ಪುನರಾವರ್ತಿಸಿದ್ದಕ್ಕಾಗಿ ಖಂಡಿಸಲ್ಪಡುತ್ತಾರೆ ಅಂತೇಳಿ ಈ ಹೇಳಿಕೆಯನ್ನ ಕೊಟ್ಟವ್ರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಹೇಳಿಕೆಯನ್ನ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಾರ ನೋಡ್ರಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1616ರ ಹೊತ್ತಿಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಆಕ್ಟ್ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಗಳನ್ನು ಹೊಂದಿದ್ದ ಸ್ಥಳಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಎಲ್ಲಿ ಸ್ಪೆಷಲಿ ಎಲ್ಲಿ ಕೇಳ್ಯಾರ? ಪಶ್ಚಿಮ ಭಾಗ, ನಮ್ಮ ಇಂಡಿಯಾದ ಪಶ್ಚಿಮ ಭಾಗ. ಓಕೆ, ಪಶ್ಚಿಮ ಭಾಗ ಇಲ್ಲೆಷ್ಟರಿ? ಓಕೆ, ಇದ್ರೊಳಗಡೆ ಪಶ್ಚಿಮ ಭಾಗ ಯಾವ್ದಪ್ಪ ಅಂತಂದ್ರೆ ನಾವಿಲ್ಲಿ ನೋಡ್ಕೊಂಡ್ಬರ್ರಿ. ಸೂರತ್, ಅಹಮದಾಬಾದ್, ಭರೂಚ್ ಇವೆಲ್ಲ ಪಶ್ಚಿಮ ಭಾಗದಲ್ಲಿ ಬರ್ತದ. ಮಚಿಲಿಪಟ್ಟಣಂ, ಪೆಟಾಪೊಲಿ, ಭರೂಚ್. ಅಹಮದಾಬಾದ್, ಸೂರತ್, ಮಲಬಾರ್ನು ಇಲ್ಲೇ ಬರ್ತದ. ಪೆಟಾಪೊಲಿ, ಮಚಿಲಿಪಟ್ಟಣಂ ಎಲ್ಲಿ ಬರ್ತದ? ಈ ಸೈಡ್ ಬರ್ತದ ನೋಡ್ರಿ. ಮಚಿಲಿಪಟ್ಟಣಂ ಇದ್ದು ತೆಗೆದು ಬಿಡ್ರಿ ಇದ್ರೊಳಗ. ಓಕೆ, ಇವೆರಡರೊಳಗಡೆ ಇದು ಬರ್ತದಲ್ಲ. ಮಲಬಾರ್ ಈ ಕಡೆ ಏನ ಇದ್ರಲ್ಲ, ಈ ಕಡೆ ಪೋರ್ಚುಗೀಸರ್ ಅದರಲ್ರಿ, ಅವರು ಸ್ವಲ್ಪ ಪ್ರಭಾವವನ್ನು ಹೊಂದಿದ್ರು ಇಲ್ಲಿ ಮಲಬಾರ್ ತೀರದಲ್ಲಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ 1 ಆಗ್ತದೆ ನೋಡ್ರಿ. ಸೂರತ್, ಅಹಮದಾಬಾದ್ ಮತ್ತು ಭರೂಚ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲೇ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಈ ಸೈಡ್ ಬುಕ್ಸ್ ಕೊಟ್ಟಾರ, ಆ ಸೈಡ್ ಯಾರು ಬರ್ದಾರ ಅಂತ ಕೊಟ್ಟಾರ. ನಮಗೆ ಇಲ್ಲಿ ಯಾವ್ದು ಗೊತ್ತೈತಿ? ಹಿಂದ್ ಸ್ವರಾಜ್, ವೈಟ್ ಮ್ಯಾನ್ಸ್ ಬರ್ಡನ್, ಓರಿಯೆಂಟಲಿಸಮ್, ಪವರ್ ಅಂಡ್ ನಾಲೆಜ್ ಅಂತ ಹೇಳಿ ಇಲ್ಲಿ ಬುಕ್ಸ್ ಗಳನ್ನ ಕೊಟ್ಟಾರ. ಇದರೊಳಗಡೆ ನಮಗೆ ಗೊತ್ತಿದ್ದು ಯಾವ್ದಪ್ಪ ಅಂತಂದ್ರೆ ಗಾಂಧೀಜಿ ಅವ್ರು ಬರೆದಿದ್ದು ಹಿಂದ್ ಸ್ವರಾಜ್ ಅಂತ ಹೇಳಿ ನಮ್ಗೆ ಗೊತ್ತೈತಿ. ಓಕೆ, ಅದು ಒಂದ್ರ ಮ್ಯಾಗ ಏನ್ರ ಆನ್ಸರ್ ಹಾಕಕ್ಕಾಗತ್ತ ನೋಡ್ಕೊರಿ. ಇಲ್ಲಿ A2 ಐತಿ, A2 ಇಲ್ಲಿ ಐತ್ರಿ. ಓಕೆ, ನೆಕ್ಸ್ಟ್ A1 ಐತಿ, A4 ಐತಿ, A3 ಐತಿ. ಅಂದ್ರೆ ಇದ ಆನ್ಸರ್ ಇದಕ್ಕ. A2, B3, A2 ಕರೆಕ್ಟಾ? ನೆಕ್ಸ್ಟ್ ವೈಟ್ ಮ್ಯಾನ್ಸ್ ಬರ್ಡನ್ ಇದನ್ನ ಬರ್ದವ್ರು ಯಾರಪ್ಪ ಅಂತಂದ್ರೆ ರುಡ್ಯಾರ್ಡ್ ಕಿಪ್ಲಿಂಗ್ ಅಂತ ನೋಡ್ರಿ. ರುಡ್ಯಾರ್ಡ್ ಕಿಪ್ಲಿಂಗ್. ನೆಕ್ಸ್ಟ್ ಓರಿಯೆಂಟಲಿಸಮ್ ಅನ್ನ ಬರ್ದವ್ರು ಯಾರಪ್ಪ ಅಂತಂದ್ರೆ ಎಡ್ವರ್ಡ್ ಸೈದ್ ಅಂತ ನೋಡ್ರಿ. ಎಡ್ವರ್ಡ್ ಸೈದ್. ನೆಕ್ಸ್ಟ್ ಪವರ್ ಅಂಡ್ ನಾಲೆಜ್ ಅನ್ನ ಬರ್ದವ್ರು ಮೈಕಲ್ ಫೌಕಾಲ್ಟ್ ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಇವೆಲ್ಲ ಬುಕ್ಸ್ ಗಳನ್ನ ನೆನಪಿಟ್ಕೋರಿ. ಇದು ಎಕ್ಸಾಮ್ ಕ್ವಶನ್ ಪೇಪರ್ ತೆಗಿಯೋರ ತಲೆ ಒಳಗಡೆ ಇವ್ ಅದಾವಂದಂಗ. ಇವನ್ನ ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಯಲ್ಲಿ ಮುಂದಿನ ಇದು ಏನೋ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಕೊಟ್ಟಿರುವ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ,
ಕಾಲಾನುಕ್ರಮವಾಗಿ ಅಂತಾನೆ ಕೇಳ್ಯಾರ ಇದನ್ನು. ವಾಂಡಿವಾಶ್ ಕದನ ಎಷ್ಟರಲ್ಲಿ ನಡೀತದಪ್ಪ? 1760 ನಡೀತದೆ ಇದು. ಓಕೆ, ಶ್ರೀರಂಗಪಟ್ಟಣ ಕದನ ಅಂತಂತಂದ್ರೆ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ 3ನೇ ಆಂಗ್ಲೋ ಮೈಸೂರು ಯುದ್ಧದ ಒಳಗಡೆ. ಇದು 1799 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ. ಅಂದ್ರೆ 4 ಫಸ್ಟ್ ಯಾವುದು 3 ಇರ್ತದ, ಸೆಕೆಂಡ್ 4 ಇರ್ತದ. ಇದ್ರೊಳಗಡೆ 3, 4 ಇದ್ದಿದ್ದು ಸೀರಿಯಲ್ ವೈಸ್ ಎಲ್ಲೈತಿ? ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ನಾವು ಈಸಿಯಾಗಿ ಇದನ್ನ ಎಲಿಮಿನೇಟ್ ಮಾಡಕ್ಕಾಗಲ್ಲ. ಅಂದ್ರೆ ಲಾಸ್ಟಿಗೆ ಯಾವ್ದೈತಪ್ಪ ಅಂತಂದ್ರೆ ಶ್ರೀರಂಗಪಟ್ಟಣ ಕದನ ಇದೇನೈತಲ್ಲ 3ನೇ ಆಂಗ್ಲೋ ಮೈಸೂರು ಯುದ್ಧ ಇದು. ಓಕೆ, ಹಂಗಂದ್ರೆ ನಾವ್ ಇಲ್ಲಿ ಏನಂತ ನೋಡ್ಕೊಳ್ಳೋಣ, 3, 4, 2 ಇದ್ದಿದ್ ನೋಡ್ಕೊರಿ. ಇಲ್ಲಿ 3, 4, ಇಲ್ಲಿ ಬರೇ 3, 4 ಐತಿ, ಇಲ್ಲಿ ಬರೇ 3, 4 ಐತಿ, ಇಲ್ಲಿ 3, 4, 2 ಐತಿ ಅಂತಂದ್ರೆ ಇದ ಆನ್ಸರ್ ಇದಕ್ಕ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಓಕೆ, ನಮಗೆ ಇಸ್ವಿ ಗೊತ್ತಿರಲಿಲ್ಲ ಅಂದ್ರೆ ಈಗ ನಮಗೆ ಸೀರಿಯಲ್ ವೈಸ್ ಇದಕ್ಕೆ 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇದ್ದು ಮತ್ತು ವಾಪಸ್ 3ನೇದಂತ ಇದು ನಮಗೆ ಗೊತ್ತಿತ್ತಪ್ಪ ಅಂತಂದ್ರೆ ನಾವೀಗ ವಾಂಡಿವಾಶನ್ ಕದನ ಇಸ್ವಿ ಗೊತ್ತಿರಲಿಲ್ಲ ಅಂದ್ರೆ ಇಲ್ಲಿ ಈಸಿಯಾಗಿ ಆನ್ಸರ್ ಮಾಡ್ಬೋದು ನೋಡ್ರಿ ಈ ತರ ನಾವು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡ್ ಬರ್ರಿ. ಕ್ವಶನ್ ಪೇಪರ್ ಸ್ವಲ್ಪ PDF ಬ್ಲರ್ ಆಗೈತ್ರಿ, ಅಡ್ಜಸ್ಟ್ ಮಾಡ್ಕೊರಿ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮಹಾಯಾನಿಗಳು ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದರು. ಮಹಾಯಾನಿಗಳಂತಂದ್ರೆ ಇದ್ರೊಳಗಡೆ ಬೌದ್ಧ ಧರ್ಮದ ಒಳಗಡೆ 3 ತರಹ ಬರ್ತದ. ಒಂದು ವಜ್ರಯಾನ, ಒಂದು ಹೀನಯಾನ, ಇನ್ನೊಂದು ಮಹಾಯಾನ. ಈ ಮಹಾಯಾನಿಗಳ ಬಗ್ಗೆ ಇಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಇಲ್ಲಿ ನೋಡ್ಕೊಂಡು ಬರ್ರಿ. ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖರಾದವರು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್, ಸ್ವಯಂ ನಿಯಂತ್ರಣ ಮತ್ತು ಜ್ಞಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದರು ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬುದ್ಧ ಮತ್ತು ಬೋಧಿಸತ್ವದ ದಿವ್ಯತೆಯಲ್ಲಿ ನಂಬಿಕೆ ಹೊಂದಿದ್ದರು ಮತ್ತು ಅವರ ಬಿಂಬಗಳನ್ನು ಪೂಜಿಸುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಮಾಧ್ಯಮಿಕ ಮತ್ತು ಯೋಗಾಚಾರ ಎಂಬ 2 ಪ್ರಮುಖ ತಾತ್ವಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದಾರ ಅಂತ ಇಲ್ಲಿ ಹೇಳಿಕೆಗಳನ್ನ ಕೊಟ್ಟಾರ. ಓಕೆ, ಇದರೊಳಗಡೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ 1, 3, 4 ಸರಿಯಾಗಿದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 3ನೇದಿದೆ. 1, 3, 4. ಆಕ್ಚುಲಿ ಇದು 2ನೇದು ಏನೈತಲ್ಲ ಇದನ್ನ ಮಹಾಯಾನಿಗಳ ಅಂದ್ರೆ ಸ್ವಯಂ ನಿಯಂತ್ರಣ ಮತ್ತು ಜ್ಞಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದ್ರು ಐತಲ್ಲ ಅದು ಮಹಾಯಾನಿಗಳ ಬಗ್ಗೆ ಹೇಳಿಕೆ ಸರಿಯಲ್ಲ ಅಂದಂಗ. ಓಕೆ, ಇದರಲ್ಲಿ 3 ಮಾತ್ರ ಸರಿಯಾಗಿದೆ. 1, 3 ಮತ್ತು 4. ಓಕೆ, ನೆಕ್ಸ್ಟ್ ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸಿದಿರಿ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವಶನ್. ಆಪ್ಷನ್ ನೋಡ್ಕೊರಿ ಇಲ್ಲಿ. ದೆಹಲಿ ಮತ್ತು ಲಾಹೋರ್, ತೋಪ್ರಾ ಮತ್ತು ಮೀರತ್, ಪಾನಿಪತ್ ಮತ್ತು ಸಿಕಂದರ, ಫತೇಬಾದ್ ಮತ್ತು ಹಿಸ್ಸಾರ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಫತೇಬಾದ್ ಮತ್ತು ಹಿಸ್ಸಾರ್ ನಗರಗಳನ್ನು ಯಾರು ಸ್ಥಾಪಿಸಿದ್ರು? ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನೋಡ್ರಿ, ಫತೇಬಾದ್ ಮತ್ತು ಹಿಸ್ಸಾರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮತ್ತೇನು ಹೊಂದಿಸಿ ಬರೆಯಿರಿ. ಓಕೆ, ಬರ್ರಿ. ಕೀರ್ತಿವರ್ಮ, ಶ್ರೀಧರಾಚಾರ್ಯ, 2ನೇ ನಾಗವರ್ಮ, ನಾಗಚಂದ್ರ ಇವ್ರು ಯಾವ ಕೃತಿಗಳನ್ನ ಬರ್ದಾರ ಅಂತ ಹೇಳಿ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಬರ್ರಿ ಇದನ್ನು ನೋಡ್ಕೊಳ್ಳಮ್ಮ. ಕೀರ್ತಿವರ್ಮ ನಮಗ ಯಾವ ಕೃತಿಯನ್ನ ಬರ್ದಾರ ಅಂತ ಹೇಳಿ ನಮ್ಗೆ ಗೊತ್ತೈತಿ. ಅವ್ರು ಗೋ ವೈದ್ಯ ಕೃತಿಯನ್ನ ಬರ್ದಾರ್ರಿ, ಗೋ ವೈದ್ಯ. ನೆಕ್ಸ್ಟ್ ಅದೇ ರೀತಿಯಾಗಿ ನಾಗಚಂದ್ರ ನಮ್ಗೆ ಗೊತ್ತೈತ್ರಿ. ನಮಗ ನಾಗಚಂದ್ರ ಅವರು ಮಲ್ಲಿನಾಥ ಪುರಾಣವನ್ನು ಬರ್ದಾರ. ಓಕೆ, ಇವೆರಡು ಗೊತ್ತದವ. ಎಲ್ಲರ ನಾವು ಆನ್ಸರ್ ಮಾಡಕ್ಕಾಗುತ್ತ ನೋಡ್ಬರಿ. A4 ಇಲ್ಲೂ ಐತಿ, ಇಲ್ಲೂ ಐತಿ, 2 ಐತಿ ಅಂದ್ರ ಇವ್ನ 2 ಬಿಟ್ಟು ಬಿಡುದು ನಾವೀಗ. ಓಕೆ, ಇವೆರಡರ ಒಳಗಡೆ ನಮ್ದು ಏನೋ ಇದ್ರ ಯೋಧ. ಓಕೆ, ನೆಕ್ಸ್ಟ್ D3 ಎಲ್ಲಿ ಐತಿ? ಇಲ್ಲಿ ಐತಿ. ಹಂಗಂದ್ರೆ ಇದ ಸರಿಯಾದ ಉತ್ತರ ನೋಡ್ರಿ. ಅದು ಆಪ್ಷನ್ 4. ಓಕೆ, A4 ಅಂತಂದ್ರೆ B1 ಆಗತ್ತೆ ನೋಡ್ರಿ. ಇಲ್ಲಿ ಜಾತಕ ತಿಲಕವನ್ನ ಬರ್ದವ್ರು ಯಾರು? ಶ್ರೀಧರಾಚಾರ್ಯ. ನೆಕ್ಸ್ಟ್ 2ನೇ ನಾಗವರ್ಮ ಅವ್ರು ಏನ್ ಬರ್ದಾರೆ? ಕಾವ್ಯಾವಲೋಕನ. ಇದನ್ನ ಇವರು ಬರ್ದಾರ ನೋಡ್ರಿ. ನಾಗಚಂದ್ರ ಅವರು ಮಲ್ಲಿನಾಥ ಪುರಾಣ ಬರೋದ್ರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡ್ ಬರ್ರಿ. ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳದಾವ. ಇವಕ್ಕೆ ನಾನೇನು ಡೈರೆಕ್ಟ್ ಆನ್ಸರ್ ಕೊಡ್ತಾ ಹೋಗ್ತೀನಿ. ನೀವು ಮೆಂಟಲ್ ಅಬಿಲಿಟಿಗಾಗಿ ಮತ್ತೆ ಏನು ವಿಶ್ಲೇಷಣೆಯ ಕ್ಲಾಸ್ಗಳನ್ನ ನೀವು ಸಾಕಷ್ಟು ಕ್ಲಾಸ್ಗಳು ಸಿಗ್ತಾವ ನಿಮ್ಗೆ ಯೂಟ್ಯೂಬ್ ಒಳಗಡೆ, ಅಲ್ಲಿ ನೋಡ್ಕೊರಿ ಅಂತ ಹೇಳ್ತಾ ಇದಕ್ಕೆ ಡೈರೆಕ್ಟ್ ಆನ್ಸರ್ ಅಂತ ಕೊಡ್ತಾ ಹೋಗ್ತೀನಿ ಬರ್ರಿ. ಓಕೆ, ಈ 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರಂದ್ರೆ 1664 ನೋಡ್ರಿ. ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಇದಕ್ಕ. ನೆಕ್ಸ್ಟ್ ಈ 39ನೇ ಪ್ರಶ್ನೆ ಏನಪ್ಪ ಐತಿ ಇಲ್ಲಿ? ಇಯರ್ಲಿ ಅನ್ನು BVZIOB ಎಂದು ಕೋಡ್ ಮಾಡಿದರೆ ಎನ್ಯುವಲ್ ಅನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳಾರ. ಇದರೊಳಗಡೆ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀವು ಆನ್ಸರ್ ಹಾಕ್ಬೋದು ನೋಡ್ರಿ. ಇಲ್ಲೇನು ಈ ತರ ಕೊಟ್ಟಾರ. ಹಂಗಂದ್ರೆ ಇಲ್ಲಿ ಏನು ಡಬಲ್ ಎನ್ ಕೊಟ್ಟಾರ್ರಿ. ಡಬಲ್ ಎನ್
ಡಬಲ್ ಎನ್ ಇದ್ದಲ್ಲಿ ಏನೋ ಇಲ್ಲಿ ಡಬಲ್ ಎನ್ ಐತಿ. ಡಬಲ್ ಎನ್ ಅಂತಂದ್ರೆ ಇಲ್ಲಿ ಇಯರ್ಲಿ ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ವಾಯ್ ಇಲ್ಲಿ ಏಕ ಜಡ್ ಕೊಟ್ಟಾರ್ರಿ, ವಾಯ್ಕ ಬಿ ಕೊಟ್ಟಾರ್ರಿ, ಅಂದ್ರೆ ಒಂದೊಂದು ಮೈನಸ್ ಮಾಡ್ಕೊತ ಹೋಗ್ಯಾರ್ರಿ. ಹೆಂಗ ಈಗ ಎ ಕೊಟ್ರಪ್ಪ ಅಂತಂತಂದ್ರೆ ಜಡ್ ಕೊಟ್ಟಾರ. ಓಕೆ, ಎ ಆಗಿಂದ +1. ಓಕೆ, ಎ ಎ ಇದು ಮೊದಲನೇ ಅಕ್ಷರ ಕೊನೆಯ ಅಕ್ಷರ ರೀ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಬಿ ಕೊಟ್ರ, ಇಲ್ಲಿ ವೈ ಕೊಟ್ಟಾರ, ಇಲ್ಲಿ ಸೆಕೆಂಡ್ ಅಕ್ಷರ, ಇಲ್ಲಿ ಕೊನೆಯಿಂದ ಎರಡನೇ ಅಕ್ಷರ ಇದು. ಓಕೆ, ಸಿ ಕೊಟ್ರೆ ಏನ್ ಮಾಡ್ತಾರ, ಎಕ್ಸ್ ಕೊಡ್ತಾರ. ಓಕೆ, ಈ ರೀತಿ ಅಕ್ಷರಗಳನ್ನ ಕೊಟ್ಟಾರ ಇಲ್ಲಿ. ಅದರೊಳಗಡೆ ಇದಕ್ಕೆ ಇದನ್ನ ಕೊಟ್ಟಾರ, ಯಾವುದು ಇಯರ್ಲಿಗೆ ಇದನ್ನ ಕೊಟ್ಟಾರ ಅಂದ್ರೆ ಎನ್ಯುವಲ್ಗೆ ಯಾವ್ದು ಕೊಡ್ತಾರ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಯಾವ್ದು ಕೊಟ್ಟಾರಪ್ಪ, ಡಬಲ್ ಡಬಲ್ ಎನ್ ಕೊಟ್ಟಾರ. ಎನ್ ಅಂತೂ ಆಗುದಿಲ್ಲ, ಇಲ್ಲಿ ಏನು ಒಂದು ಹಿಂದ ಮುಂದೆ ಕೊಟ್ಟಾರ ಅಂದ್ರೆ. ಇಲ್ಲಿ ಮತ್ತೆ ನೆಕ್ಸ್ಟ್ ಅದೈತಿ ಕೊಟ್ಟಾರ. ಕೊಟ್ಟಾರ ಅಂದ್ರೆ ಇದಕ್ಕಿದ ಸರಿಯಾದ ಉತ್ತರ ನೋಡ್ರಿ. ಇದನ್ನೇನು ಜಸ್ಟ್ ಇದ್ರ ಮ್ಯಾಗ ಅಷ್ಟೇ ನೋಡ್ಕೋಬೇಡ್ರಿ, ಒಳ್ಳೆ ಸಾಲ್ವ್ ಮಾಡಿರ್ತಾರ ಮೆಂಟಾಲಿಟಿ ಪ್ರಶ್ನೆಗಳನ್ನ ಅಲ್ಲಿ ಒಂದ್ಸಲ ನೋಡ್ಕೊರಿ ಅಂತ. ಓಕೆ, ನೆಕ್ಸ್ಟ್. ಓಕೆ, ದೀಪಕ್ ಮತ್ತು ವಿನೋದ್ ರವರ ವೇಗಗಳ ಅನುಪಾತವು ಕ್ರಮವಾಗಿ 19:12 ಆಗಿದೆ. ಓಕೆ, ದೀಪಕ್ ಅವ್ರದ್ದು 19, ವಿನೋದ್ ಅವ್ರದ್ದು 12 ಆಗಿದೆ. ವಿನೋದನ ವೇಗವು 84 ಕಿಲೋಮೀಟರ್ ಗಂಟೆ ಆದರೆ ದೀಪಕ್ನ ವೇಗವು ಎಷ್ಟಾಗಿರ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 133 ಕಿಲೋಮೀಟರ್, ಆಪ್ಷನ್ 4 ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ. ದೆನ್ ನೆಕ್ಸ್ಟ್ 41ನೇ ಪ್ರಶ್ನೆ. ಒಂದು ಚೀಲವು ರೂ. 2 ಮತ್ತು ರೂ. 5 ನಾಣ್ಯಗಳ ರೂಪದಲ್ಲಿ ಈ ರೀತಿಯಾಗಿ ನಾಣ್ಯದ್ದು ಒಂದು ಪ್ರಶ್ನೆ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 45, ಆಪ್ಷನ್ 3. ದೆನ್ ನೆಕ್ಸ್ಟ್ ಲಾಭ ಮತ್ತು ನಷ್ಟ, ಶೇಕಡಾವಾರು ಲಾಭ ಮತ್ತು ನಷ್ಟವನ್ನ ಕೇಳ್ಯಾರ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು, 87.5% ಇದಕ್ಕ. ದೆನ್ ನೆಕ್ಸ್ಟ್ ಪ್ರಶ್ನೆಗಳನ್ನ ನೀವು ಓದ್ಕೋರಿ, ಮತ್ತೆ ಹೆಚ್ಚಿಗೆ ನಿಮ್ಗೆ ಅದರ ಸೊಲ್ಯೂಷನ್ ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ನೋಡ್ಕೊರಿ ಅಂತ ಹೇಳ್ತಾ ಇದಕ್ಕೆ ಜಸ್ಟ್ ಕೀ ಆನ್ಸರ್ ಕೊಡ್ತಾ ಹೋಗ್ತೀನಿ. ದೆನ್ ನೆಕ್ಸ್ಟ್ ಜನವರಿಂದ ಜೂನ್ ವರೆಗೆ ಸರಾಸರಿ ಖರ್ಚು ಐತ್ರಿ ಇದು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 8,500 ರೂ ನೋಡ್ರಿ ಇದಕ್ಕೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲೇ. ವೆನ್ ಡಯಾಗ್ರಾಮ್ ಮ್ಯಾಗ ಐತ್ರಿ ಇದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಒಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 1 ನೋಡ್ರಿ, A2, B1, C4, D3 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇನ್ನು ಮೆಂಟಲ್ ಎಬಿಲಿಟಿ ಅದಾವ್ರಿ. ಇದಕ್ಕೆ ಸರಿಯಾದ ಉತ್ತರ ದಿಕ್ಕಿನ ಮೇಲೆ ಐತ್ರಿ ಇದು ಪ್ರಶ್ನೆ. 46ನೇ ಪ್ರಶ್ನೆ, 50 ಕಿಲೋಮೀಟರ್ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 100 ಐತ್ರಿ, 4. ಓಕೆ, ದೆನ್ ನೆಕ್ಸ್ಟ್ ಪಿ ಮತ್ತು ಪೈಪ್ಸ್ ಅಂಡ್ ಸಿಸ್ಟಮ್ ಮೇಲೆ ಐತಿ ಇದು. 48ನೇ ಪ್ರಶ್ನೆ. 48ನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ 16 ನಿಮಿಷಗಳು ನೋಡ್ರಿ. ಓಕೆ, ಅದಾದ ನಂತರ 49ನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 100 ಮೀಟರ್, ಆಪ್ಷನ್ 2. ದೆನ್ ನೆಕ್ಸ್ಟ್ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 4 ಇದೆಯಲ್ಲ ಇದು, ಆಪ್ಷನ್ 1, 4. -4 ಅಲ್ಲ, ಬರೀ 4. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನ ನೋಡ್ಕೊಂಡ್ ಬರ್ರಿ. ಓಕೆ, ಬರ್ರಿ ಇಲ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆ ಬಂತು ನೋಡ್ರಿ ಇದು. ಓಕೆ, ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿರಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಅವು ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ನೀಡಲಾಗುವ ರಾಷ್ಟ್ರೀಯ ಪ್ರಶಸ್ತಿಗಳು. ಸರಿ, ಯಾವುದು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಿಗೆ. ಈ ಪ್ರಶಸ್ತಿಗಳನ್ನು 4 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಅವುಗಳೆಂದರೆ ವಿಜ್ಞಾನ ರತ್ನ, ವಿಜ್ಞಾನ ಶ್ರೀ, ವಿಜ್ಞಾನ ಯುವ ಶಾಂತಿ, ಸ್ವರೂಪ ಭಟ್ನಾಗರ್ ಮತ್ತು ವಿಜ್ಞಾನ ತಂಡ ಅಂತೇಳಿ ಪ್ರಶಸ್ತಿಗಳನ್ನ 4 ವಿಭಾಗದಲ್ಲಿ ನೀಡ್ತಾರ. ಇದು ಸರಿ ನೋಡ್ರಿ, ಇವೆರಡು ಸರಿ. ಓಕೆ, ನೆಕ್ಸ್ಟ್ ಈ ಪ್ರಶಸ್ತಿಗಳನ್ನ 13 ಕ್ಷೇತ್ರಗಳಲ್ಲಿ ನೀಡಲಾಗ್ತದೆ ಐತಲ್ಲ, ಇದು ರೈಟ್. ಓಕೆ, ಎಲ್ಲಾ ವಿಭಾಗಗಳಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರತಿ ವರ್ಷ 28 ಫೆಬ್ರವರಿ ಎಂದು ನಡೆಯುವುದು ಅಂತ ಕೊಟ್ಟಿದ್ದಾರೆ. ಇದು ಪ್ರಶಸ್ತಿ ಪ್ರದಾನ ಮಾಡೋದು ಫೆಬ್ರವರಿ 28 ಅಲ್ಲ, ಆಗಸ್ಟ್ 23 ಎಂದು ಕೊಡ್ತಾರೆ ನೋಡ್ರಿ, ಆಗಸ್ಟ್ 23. ಆದ್ದರಿಂದ ಇದು ತಪ್ಪಾಗಿದೆ. ಆದ್ದರಿಂದ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಒಂದೊಂದ್ಸಲಿ ಏನೋ ಸರಿಯಾಗಿಲ್ಲ ಅಂತಾನು ಕೇಳ್ತಾರ. ಆ ಟೈಮ್ನಲ್ಲಿ ನೀವು ಎಚ್ಚರದಿಂದ ಇರಬೇಕಾಗ್ತದ. ಇದಕ್ಕೆ ಸರಿಯಾದ ಉತ್ತರ ಎಷ್ಟಪ್ಪ, 3 ಹೇಳಿಕೆಗಳು ಸರಿಯಾಗಿವೆ ಅಂತಂದ್ರೆ
ಕೇವಲ 3 ಮಾತ್ರ ಇದಕ್ಕೆ ಸರಿ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ನಿಮಿಷ ಬರ್ರಿ, ಇಲ್ಲಿ ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ತಾರೆ. ರೈಲು ಸರಕು ನಿರ್ವಹಿಸಲು ಹೆಚ್ಚುವರಿ ಟರ್ಮಿನಲ್ ಅಭಿವೃದ್ಧಿಪಡಿಸಲು ಇದನ್ನು ಆರಂಭಿಸಲಾಗಿದೆ. ಓಕೆ, ಇದನ್ನ ಎದಕ್ಕೆ ರೈಲು ಸರಕು ನಿರ್ವಹಿಸಲಕ್ಕೋಸ್ಕರ ಹೆಚ್ಚುವರಿ ಟರ್ಮಿನಲ್ ಅಭಿವೃದ್ಧಿಪಡಿಸಲು ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಗಳನ್ನ ಆರಂಭಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಜಿಎಸ್ಟಿಯನ್ನು ಖಾಸಗಿ ವ್ಯಕ್ತಿಗಳು ಮತ್ತು ರೈಲ್ವೆಯೇತರ ಅಥವಾ ಪೂರ್ಣ ಅಥವಾ ಭಾಗಶಃ ರೈಲ್ವೆ ಭೂಮಿಯಲ್ಲಿ ಅಭಿವೃದ್ಧಿಪಡಿಸಬಹುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಜಿಸಿಟಿಯಲ್ಲಿ ಓಕೆ ಅರ್ಜಿ ಮತ್ತು ಒಪ್ಪಿಗೆ ಪ್ರಕ್ರಿಯೆಯನ್ನು ಸರಳೀಕರಿಸಲಾಗಿದ್ದು ಇದರಲ್ಲಿ ಇಲಾಖಾ ಶುಲ್ಕ ಮತ್ತು ಭೂ ಪರವಾನಗಿ ಶುಲ್ಕ ಇತ್ಯಾದಿಗಳು ಇರುವುದಿಲ್ಲ. ನೆಕ್ಸ್ಟ್, ಕರ್ನಾಟಕದಲ್ಲಿ ಹಿರೇನಂದೂರು, ವಾಡಿ, ಹಣಕೆರೆಯಲ್ಲಿ ಜಿಸಿಟಿಗಳಿವೆ ಅಂತ ಇದೆ. ಓಕೆ, ಇದಕ್ಕೆ ನಾವು ನೋಡ್ತಾ ಹೋದ್ರೆ ಯಾವುದು ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಬಟ್ ಇದ್ರೊಳಗಡೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಣಕೆರೆ ಅಂತ ಏನೈತಲ್ಲ, ಇಲ್ಲಿ ಇನ್ನು ಕಾಮಗಾರಿ ಪ್ರಗತಿಯಲ್ಲಿ ಐತಿ, ಇಲ್ಲಿ ಏನು ಗಳಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಆದ್ದರಿಂದ ನಾವೇನ್ ಮಾಡೋಣ, ಇದಕ್ಕ ಹಣಕೆರೆ ಆಸ್ ಪರ್ ನೋಡಿದಾಗ ಹಣಕೆರೆಯಲ್ಲಿ ಕಾಮಗಾರಿಯಲ್ಲಿದೆ ಅಂತಂದ್ರೆ ಇದಕ್ಕೆ ನಾವು ABC ಮೇಲಿನ ಹೇಳಕ್ಕೆ ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಸರಿಯಾಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಇಲ್ಲಿ ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನೋ ಸರಿಯಲ್ಲ ಅಂತಂತಂದ್ರೆ ಡಿ ಮಾತ್ರ ಸರಿಯಲ್ಲ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಏನು ಒಂದ್ ವೇಳೆ ಇದು ಕೀ ಆನ್ಸರ್ ನೋಡೋಣ್ರಿ, ಇದು ಏನು ಎಕ್ಸಾಕ್ಟ್ ಕೀ ಆನ್ಸರ್ ಅಲ್ಲ, ಅದು ಬಂದ್ಮೇಲೆ ಯಾವ್ದು ರೆಡಿ ಇದು ಮೇಲೇನೆ ಯಾವ್ದು ಅಲ್ಲ ಆಗ್ತದೋ ಏನೋ ಡಿ ಮಾತ್ರ ಆಗ್ತದೋ ನೋಡ್ಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕಾಮನ್ವೆಲ್ತ್ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ಪರಿಗಣಿಸಿರಿ ಅಂತ ಕೊಟ್ಟಿದೆ. ಓಕೆ, ಈ ಕ್ರೀಡಾಕೂಟವನ್ನು 5 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. 5 ಅಲ್ಲ, 4 ವರ್ಷಗಳಿಗೊಮ್ಮೆ ಆಯೋಜಿಸಲಾಗ್ತದೆ. ಇದು ತಪ್ಪು. ಓಕೆ, ಭಾರತ 1934ರಲ್ಲಿ ಮೊದಲ ಬಾರಿಗೆ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾಗವಹಿಸಿತು ಅಂತ ಐತಲ್ರಿ, ಇದು ಸರಿ ನೋಡ್ರಿ. 1934ರಲ್ಲಿ ಭಾಗವಹಿಸಿದ್ದು ಸರಿ. ನೆಕ್ಸ್ಟ್, 2030ರಲ್ಲಿ ಅಹಮದಾಬಾದ್ ನಲ್ಲಿ ಕಾಮನ್ವೆಲ್ತ್ ಶತಮಾನೋತ್ಸವ ಕ್ರೀಡಾಕೂಟವನ್ನು ಆಯೋಜಿಸುವ ಬಿಡ್ ಅನ್ನು ಅಧಿಕೃತವಾಗಿ ಜಯಿಸಿದೆ ಅಂತ ಐತಲ್ಲ, ಇದು ಸರಿ ನೋಡ್ರಿ. ಓಕೆ, ನೆಕ್ಸ್ಟ್, ಭಾರತವು ಈ ಕ್ರೀಡಾಕೂಟವು 2 ಬಾರಿ ಅಲ್ಲ 1 ಬಾರಿ ಗೆದ್ದೈತೆ ನೋಡ್ರಿ. 1 ಬಾರಿ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಅದನ್ನ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ. ಓಕೆ, ಆದ್ದರಿಂದ ಇಲ್ಲೇನು ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸರಿಯಾಗಿದ್ದು ಯಾವುದು? ಬಿ ಮತ್ತು ಸಿ, ಅಂದ್ರೆ 2 ಮಾತ್ರ ಹೇಳಿಕೆಗಳು ಸರಿಯಾಗಿವೆ, 2 ಮಾತ್ರ, ಆಪ್ಷನ್ 3. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಬರ್ರಿ. ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಗಾಹಿಗಳ ಕಲ್ಯಾಣ ಕ್ರಮಗಳು ಮತ್ತು ದೌರ್ಜನ್ಯದಿಂದ ರಕ್ಷಣೆ ಕಾಯ್ದೆ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಎಲ್ಲಾ ಫಲಾನುಭವಿಗಳಿಗೆ ಗುರುತಿನ ಚೀಟಿಯನ್ನು ಒದಗಿಸುವುದು. ಓಕೆ, ನೆಕ್ಸ್ಟ್, ಜೀವ ವಿಮೆ, ಕೌಶಲ್ಯ ಉನ್ನತೀಕರಣ, ಮಾರುಕಟ್ಟೆ ನೆರವು ಮತ್ತು ಜಾನುವಾರುಗಳನ್ನು ಕಳೆದುಕೊಂಡ ಸಂದರ್ಭಗಳಲ್ಲಿ ಹಣಕಾಸಿನ ಪರಿಹಾರದಂತಹ ಕಲ್ಯಾಣ ಕ್ರಮಗಳನ್ನು ಒಳಗೊಂಡಿದೆ. ಯಾವುದು? ಇದು ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಗಾಹಿಗಳ ಕಾಯ್ದೆ. ನೆಕ್ಸ್ಟ್, ಸಾಂಪ್ರದಾಯಿಕ ವಲಸೆ ಕುರಿಗಾಹಿಗಳ ಕಲ್ಯಾಣ ನಿಧಿ ಮತ್ತು ಮಂಡಳಿಯನ್ನು ಸ್ಥಾಪಿಸುವುದು. ನೆಕ್ಸ್ಟ್, ಸಾಂಪ್ರದಾಯಿಕ ವಲಸೆ ಕುರಿಗಾಹಿಗಳಿಗೆ ಯಾವುದೇ ಕಾನೂನುಬದ್ಧ ಆಧಾರವಿಲ್ಲದ ಯಾವುದೇ ಸಾರ್ವಜನಿಕ ಆಸ್ತಿ, ಸರ್ಕಾರಿ ಭೂಮಿ ಅಥವಾ ಅರಣ್ಯ ಭೂಮಿ ಅವಕಾಶ ನಿರಾಕರಿಸದೆ ಶಿಕ್ಷೆ ವಿಧಿಸುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಈ ಮೇಲಿನ ಯಾವ ಹೇಳಿಕೆಗಳು ಕಾಯ್ದೆಯ ಲಕ್ಷಣಗಳಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಲ್ಲವೂ ಸರಿ ನೋಡ್ರಿ. ABCD ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಏನಪ್ಪಾ ಸಿಂಥೆಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗಳ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವ ಯೋಜನೆ ಓಕೆ REPM ಸುದ್ದಿಯಲ್ಲಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಓಕೆ, ಈ ಯೋಜನೆಯನ್ನು ಭಾರತ ಸರ್ಕಾರ 2025ರಲ್ಲಿ ಪ್ರಾರಂಭಿಸಿತು. ನೆಕ್ಸ್ಟ್ ಮುಂದಿನ ಆಪ್ಷನ್, ಯೋಜನೆಯ ಅವಧಿಯು ಯೋಜನೆಯ ಪ್ರಾರಂಭದ ದಿನದಿಂದ ಕೊನೆಯವರೆಗೆ 3 ವರ್ಷಗಳಾಗಿದ್ದು ಇದರಲ್ಲಿ 1 ವರ್ಷ ಸಮಗ್ರ REPM ಉತ್ಪಾದನಾ ವ್ಯವಸ್ಥೆಯನ್ನು ಸಜ್ಜುಗೊಳಿಸಲು ಯೋಜನಾ ಅವಧಿ ಮತ್ತು 2 ವರ್ಷಗಳು REPM ಮಾರಾಟದ ಮೇಲೆ ಪ್ರೋತ್ಸಾಹಗಳ ವಿತರಣೆ ಒಳಗೊಂಡಿದೆ ಅಂತ ಐತಿ. ನಂತರ ಆದ್ಮೇಲೆ ಇದು ದೇಶೀಯವಾಗಿ REPM ಉತ್ಪಾದನಾ ಕಾರ್ಯ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ
ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಅಂತ ಐತಿ. ಅದಾದ್ಮೇಲೆ ಇದು ದೇಶದ ನೆಟ್ ಜೀರೋ 2050 ಬದ್ಧತೆಗೆ ಬೆಂಬಲ ನೀಡುತ್ತದೆ ಅಂತೈತಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ಈ ಹೇಳಿಕೆ ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಬಟ್ ಇದು ಏನೈತಲ್ರಿ, ದೇಶದ ನೆಟ್ ಜೀರೋ ಐತಲ್ರಿ, ಇದು 2070 ಬದ್ಧತೆಗೆ ಬೆಂಬಲ ನೀಡುತ್ತದೆ ಆಗ್ಬೇಕಿತ್ತು ನೋಡ್ರಿ ಇದಕ್ಕ. ಓಕೆ, ಆದ್ದರಿಂದ ABC ಅಂದ್ರೆ 3 ಹೇಳಿಕೆಗಳು ಸರಿಯಾಗಿವೆ ಆಗ್ತದೆ ಇದಕ್ಕ. ಆಪ್ಷನ್ 2 ಏನಿದೆಯಲ್ಲ ಅದು ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ 56ನೇ ಪ್ರಶ್ನೆ. ಹೆಂಗದವ್ರಿ ಲಾಂಗ್ ಕ್ವಶನ್ಸ್. ಮೇಘರಾಜ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಐತಿ. ಓಕೆ, ಇದಕ್ಕ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡ್ರಿ. ಮೇಘರಾಜ್ ಇದು ಆಕ್ಚುಲಿ ಸಂಬಂಧಪಟ್ಟಿದ್ದು ಯಾವುದಕ್ಕಪ್ಪ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಸರ್ಕಾರಿ ಇಲಾಖೆಗಳಲ್ಲಿ ಕ್ಲೌಡ್ ಮೂಲಕ ICT ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇರಿಸಲಾದ ಹೆಜ್ಜೆಯಾಗಿದ್ದು, ಇದು ರಾಷ್ಟ್ರಾದ್ಯಂತ ಕ್ಲೌಡ್ ಎಕೋ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಯಾವುದು? ಮೇಘರಾಜ್. ಓಕೆ, ಇದಕ್ಕೆ ಸಂಬಂಧಪಟ್ಟದ ನೋಡ್ರಿ ಇದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನವೆಂಬರ್ 2025ರಿಂದ ಜಾರಿಗೆ ಬಂದಿರುವ 4 ಕಾರ್ಮಿಕ ಸಂಹಿತೆಗಳ ಜಾರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಓಕೆ, ಎಲ್ಲಾ ಕಾರ್ಮಿಕರಿಗೆ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡುವುದು, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೇರಿದಂತೆ ಎಲ್ಲಾ ಕಾರ್ಮಿಕರನ್ನು ಸಾಮಾಜಿಕ ಭದ್ರತೆಗೆ ವ್ಯಾಪ್ತಿಗೆ ಒಳಪಡಿಸುವುದು, 50 ವರ್ಷ ಮೇಲ್ಪಟ್ಟ ಎಲ್ಲ ಕಾರ್ಮಿಕರಿಗೆ ಉದ್ಯೋಗದಾತರು ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ವ್ಯವಸ್ಥೆ ಮಾಡುವುದು, ಮಹಿಳೆಯರು ಎಲ್ಲ ವಿಭಾಗಗಳಲ್ಲಿ ಎಲ್ಲಾ ರೀತಿಯ ಕೆಲಸಗಳನ್ನು ಆ ಮಹಿಳೆಯರ ಸಹಮತದೊಂದಿಗೆ ರಾತ್ರಿ ಅವಧಿಯಲ್ಲಿ ನಿರ್ವಹಿಸಲು ಅನುಮತಿಸುವುದು ಹಾಗೂ ಅಗತ್ಯ ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳುವುದು, ಅಖಂಡ ಭಾರತ ಪ್ಯಾನ್ ಇಂಡಿಯಾ ಏಕ ಪರವಾನಗಿ ಮತ್ತು ಏಕ ರಿಟರ್ನ್ ವ್ಯವಸ್ಥೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಾರೆ ಇಲ್ಲಿ. ಓಕೆ, ಬರ್ರಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಪ್ಪ ಅಂತಂದ್ರೆ ಇದರಲ್ಲಿ ABDE ಸರಿಯಾಗಿವೆ ಅಂತ. ಇದರೊಳಗಡೆ ABDE ಸರಿಯಾಗಿವೆ ಅಂತ. ಇದು ಏನೈತಲ್ಲ 50 ವರ್ಷ, ಇದು 45 ವರ್ಷ ಅಂತ ಐತಂತ್ರಿ. ಆಕ್ಚುಯಲ್ ಡೀಟೇಲ್ಸ್ ನಾವು ನೋಡ್ತಾ ಹೋದ್ರೆ 45 ವರ್ಷ ಐತಂತ. ಬಟ್ ಏನು ಕನ್ಫರ್ಮ್ ಎಕ್ಸಾಕ್ಟ್ ಕೀ ಆನ್ಸರ್ ಅಲ್ಲ, ಆಫಿಷಿಯಲ್ ಆಗಿ KA ಡಿಪಾರ್ಟ್ಮೆಂಟ್ ಇಂದ ಏನ್ ಬಿಡ್ತದಲ್ಲ ಅದು ಫೈನಲ್ ಕೀ ಆನ್ಸರ್ ಆಗ್ತದ. ಅಲ್ಲಿ ಏನ್ ಬಿಡ್ತಾರ ನೋಡ್ಕೊಳ್ಳೋಣ. ಓಕೆ, ಆದ್ದರಿಂದ ಇದಕ್ಕೆ 4 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ನಾವು ಆನ್ಸರ್ನ ಕೊಡೋಬರ್ರಿ. ಓಕೆ, ದೆನ್ ನೆಕ್ಸ್ಟ್ ಫಿಸಿಯಾಲಜಿ ಅಥವಾ ಮೆಡಿಸಿನ್ಗೆ 2025ರ ನೊಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಓಕೆ, ಬರ್ರಿ ಏನೈತಿ ಇಲ್ಲಿ. ಇದನ್ನು ನೊಬೆಲ್ ಅಸೆಂಬ್ಲಿಯು ಪಾಶ್ಚರ್ ಇನ್ಸ್ಟಿಟ್ಯೂಟ್ ನಲ್ಲಿ ಪ್ರದಾನ ಮಾಡಿತ್ತು ಅಂತ ಐತಿ. ಪಾಶ್ಚರ್ ಇನ್ಸ್ಟಿಟ್ಯೂಟ್ ಅಲ್ರಿ, ಕ್ಯಾರೋಲಿನ್ಸ್ಕ್ ಅಂತೇಳಿ ಅದರದ್ದು ಇನ್ಸ್ಟಿಟ್ಯೂಟ್ ಐತಿ, ಅಲ್ಲಿ ಪ್ರದಾನ ಮಾಡ್ತಾರ. ಆದ್ದರಿಂದ ಇದು ತಪ್ಪು ಇದು. ಓಕೆ, ಪ್ರಶಸ್ತಿಯನ್ನು 3 ವಿಜ್ಞಾನಿಗಳ ಗುಂಪಿಗೆ ಪ್ರದಾನ ಮಾಡಲಾಯಿತು. ಏನು 3 ಜನಕ್ಕೆ ಕೊಟ್ಟಾರ್ರಿ. ಓಕೆ, ಹೌದು. ಪರಿಧಿಯ ಪ್ರತಿರಕ್ಷಣಾ ಸಹಿಷ್ಣುತೆ ಮತ್ತು ನಿಯಂತ್ರಕ T ಕೋಶಗಳು ಮತ್ತು FOXP3 ಜೀನ್ಗಳ ಗುರುತಿಸುವಿಕೆಯ ಕಾರಣಕ್ಕಾಗಿ ಪ್ರದಾನ ಮಾಡಲಾಯಿತು. ಇದು ಸರಿ ರೀ. ಓಕೆ, ಇದು ಸರಿ, ಇದು ಸರಿ. ಈ ಸಂಶೋಧನೆ ಹೃದಯ ಸ್ತಂಭನ ಮತ್ತು ಬೊಜ್ಜಿನಂತ ಚಿಕಿತ್ಸೆ ನೆರವಾಗುತ್ತದೆ. ಇಲ್ಲ. ಓಕೆ, ಇವು T ಕೋಶಗಳು ಇದ್ರೊಳಗಡೆ ಬರ್ತವೆ. ಯಾವ್ದಪ್ಪ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡ್ ಆಗ್ತದ, ಅದರ ಮೇಲೆ ಸಂಬಂಧಪಟ್ಟದ. ಆದ್ದರಿಂದ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಅಂದ್ರೆ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, ಕೇವಲ 2 ಮಾತ್ರ. ಅಂದ್ರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಅಂದ್ರೆ ಇಲ್ಲಿ ಏನು ರಿಪೋರ್ಟ್ ಗಳನ್ನ ಕೊಟ್ಟಾರ. ಆ ರಿಪೋರ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಯಾಸ್ ಪರ್ ನಮಗೇನಪ್ಪ ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ನೋಡ್ತಾ ಹೋದ್ರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಇದನ್ನ ಕೇಳಿರ್ತೀವಿ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ಕೇಳಿರ್ತೀವಿ. ಓಕೆ, ಇದ್ರೊಳಗಡೆ ನಮಗೆ ಯಾವ್ದು ಗೊತ್ತೈತಪ್ಪ ಅಂತಂದ್ರೆ ಈಗ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ಯಾರು ಬಿಡುಗಡೆ ಮಾಡ್ತಾರ? ಓಕೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ ಯಾರು ಅಂದ್ರೆ IMF ನವರು ಇದನ್ನ ಬಿಡುಗಡೆ ಮಾಡ್ತಾರ ನೋಡ್ರಿ. ಯಾವುದು? ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನ D3. ಓಕೆ, ಅದೇ ರೀತಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರ ಅಂದ್ರೆ ವಿಶ್ವ ಬ್ಯಾಂಕ್ ನವರು ಬಿಡುಗಡೆ ಮಾಡ್ತಾರ. ಇವೆರಡು ಗೊತ್ತದವ ನಮ್ಗ. ಇದನ್ನ ನೋಡ್ಕೊಂಡ್ ಬರ್ರಿ. C5 ಐತೇನ್ರಿ ಎಲ್ಲರ? C5. ಓಕೆ, ಇಲ್ಲಿ ಐತಿ.
ಎಲ್ಲ ಐತೆ ಅಂದ್ರೆ ಇಲ್ಲಿ ಯಾವುದು ಇಲ್ಲೂ ಇಲ್ಲ C5 ಅಂತೇಳಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಇಲ್ಲ ನೋಡ್ರಿ. A2 ಅಂತಂತಂದ್ರೆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಅನ್ನ ಯಾರು OECD ಡಿಪಾರ್ಟ್ಮೆಂಟ್ನವರು ಬಿಡುಗಡೆ ಮಾಡ್ತಾರ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಗ್ಲೋಬಲ್ ಎಜುಕೇಶನ್ ಮಾನಿಟರಿಂಗ್ ರಿಪೋರ್ಟ್ ಅನ್ನ ಯುನೆಸ್ಕೋದವರು, ಅದೇ ರೀತಿ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ವಿಶ್ವ ಬ್ಯಾಂಕ್, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ IMF, ದೆನ್ ನೆಕ್ಸ್ಟ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅನ್ನ UNCTAD ಅವರು ಬಿಡುಗಡೆ ಮಾಡ್ತಾರ ನೋಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 60ನೇದು, ಪ್ರಾಜೆಕ್ಟ್ ಸಿ ಬರ್ಡ್ಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆರಿಸಿರಿ. ಓಕೆ, ಪ್ರಾಜೆಕ್ಟ್ ಸಿ ಬರ್ಡ್ ಎದಕ್ಕೆ ಸಂಬಂಧಪಟ್ಟೈತಪ್ಪ? ಇದು ಆಲ್ರೆಡಿ ನಾವು ನೋಡ್ಕೊಂಡಿವಿ ಇದರ ಬಗ್ಗೆ. ಓಕೆ, ಇದು ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ಇದು ನೌಕಾ ಮೂಲ ಸೌಕರ್ಯ ಯೋಜನೆಯಾಗಿದ್ದು ಕಾರವಾರದಲ್ಲಿ ನೌಕಾನೆಲೆಯನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ 1. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯರಿ ಕೊಟ್ಟಾರ. ಓಕೆ, ಇಲ್ಲಿ ನಮಗೇನಪ್ಪ ವನ್ಯಜೀವಿ ಅಭಯಾರಣ್ಯ ಸಂರಕ್ಷಿತ ಮೀಸಲು ಈ ರೀತಿ ಕೊಟ್ಟಾರ, ಅದ್ರ ಹೆಸರು ಕೊಟ್ಟಾರ. ಇಲ್ಲಿ ಇದ್ರೊಳಗಡೆ ಯಾವ್ದಂತೇಳಿ ಹೊಂದಿಸಿ ಬರೆಯರಿ ಅಂತ. ನಮ್ಮ ಕರ್ನಾಟಕದೊಳಗಡೆ 5 ರಾಷ್ಟ್ರೀಯ ಉದ್ಯಾನಗಳು ಅದಾವ. ಅದರೊಳಗಡೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಒಂದು. ಓಕೆ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹಂಗಂದ್ರೆ ಇದನ್ನ ನೋಡ್ಕೊಂಬರಿ. D3 ಎಲ್ಲೈತಿ ನೋಡ್ಕೊರಿ. D3 ಇಲ್ಲೈತಿ, ಮತ್ತೆಲ್ಲೈತಿ ಇಲ್ಲೈತಿ. ಇವೆರಡು ತೆಗೆದು ಬಿಡ್ರಿ ತಲೆಯಾಗಿಂದ. ಇತ್ತೀಚೆಗೆ ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲನ್ನ ಇದನ್ನೇನ್ ಮಾಡಿದ್ರಪ್ಪ ಅಂತಂತಂದ್ರೆ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸಲಾಯಿತು. ಓಕೆ, ಅದು ನಮಗ ಗೊತ್ತಿರ್ಬೇಕ್ರಿ ಕರೆಂಟ್ ಅಫೇರ್ಸ್ ವಿಷಯದಲ್ಲಿ. ಹಂಗಂದ್ರೆ A2 ಎಲ್ಲೈತಿ? ಇವೆರಡರೊಳಗಷ್ಟ. A2 ಇಲ್ಲೂ ಐತಿ, ಇಲ್ಲೂ ಐತಿ, ಎಲಿಮಿನೇಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ B, ಅಪ್ಸರಾಕೊಂಡ ಮುಗುಳಿ ಸಮುದ್ರ ಪ್ರದೇಶ. ಅಪ್ಸರಾಕೊಂಡ ಮುಗುಳಿ ಸಮುದ್ರ ಪ್ರದೇಶ ಅಂತಂತಂದ್ರೆ ಇದು ಏನಪ್ಪಾ ಅಂತಂತಂದ್ರೆ ಅಪ್ಸರಾಕೊಂಡ ಮುಗುಳಿ ಐತಲ್ರಿ, ಇದು ಐತಲ್ಲ ವನ್ಯಜೀವಿ ಅಭಯಾರಣ್ಯ ಅಂತ ನೋಡ್ರಿ. ಇದು ಅಪ್ಸರಾಕೊಂಡ ಮುಗುಳಿ ಸಮುದ್ರ ಪ್ರದೇಶ ಏನೈತಲ್ಲ ವನ್ಯಜೀವಿ ಅಭಯಾರಣ್ಯ ಅಂತ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತದ? ಇದಾಗ್ತದ ನೋಡ್ರಿ, 3ನೇದ್ದು. ಓಕೆ, ನೆಕ್ಸ್ಟ್ ಕೊಕ್ಕರೆ ಬಳ್ಳೂರು ಏನಾಗ್ತದ ಅಂದ್ರೆ C5 ಸಮುದಾಯ ಮೀಸಲು ಪ್ರದೇಶ ಆಗ್ತದ. ಒಗ್ರೇಕನ್ ಏನಾಗ್ತದ? ಜೀವ ವೈವಿಧ್ಯ ಪಾರಂಪರಿಕ ತಾಣ ಆಗ್ತದ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಬರ್ರಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊರಿ ಇವುಗಳೊಳಗ ಇದೇ ರೀತಿ ಹೇಗಿದೆ ಅಂತ ಹೇಳಿ. ಸ್ವಲ್ಪ ಕ್ವಶನ್ ಒಂದೊಂದು ಬ್ಲರ್ ಆಗ್ಯಾವ್ರಿ, ಸ್ವಲ್ಪ HD ಇಟ್ಕೊಂಡ್ರ ಅಂದ್ರೆ ಕಾಣ್ತಾವ. ಹೆಸರಾಂತ ಭರತನಾಟ್ಯ ಕಲಾವಿದೆ ಕುಮಾರಿ ಕಮಲಾ ನೋಡ್ರಿ. ಇದು ಕಮಲಾ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ಉಳುವರ್ ರಾಮಯ್ಯ ಪಿಳ್ಳೈ ಅವರ ಬಳಿ ತರಬೇತಿ ಪಡೆದಿದ್ದರು ಅಂತ ಐತಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸರಿಯಲ್ಲ ಅಂತ ಕೊಟ್ಟಾರೆ, ನೋಡ್ಕೊಡ್ರಿ. ಇದು ಸರಿ ರೀ ಇವರು. ಓಕೆ, ಅದೇ ರೀತಿಯಾಗಿ ಅವರಿಗೆ 1970ರಲ್ಲಿ ಪದ್ಮ ವಿಭೂಷಣ ಅಂತ ಐತಿ. ಪದ್ಮ ವಿಭೂಷಣ ಸಿಕ್ಕಲ್ರಿ ಅವ್ರಿಗೆ, ಪದ್ಮಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಹೇಗೈತಿ? ಸರಿಯಲ್ಲ ಅಂತ ಕೇಳ್ಯಾರ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನೋಡ್ರಿ. ಓಕೆ, ಪದ್ಮಭೂಷಣ ಸಿಕ್ಕತ್ತೆ, ಪದ್ಮ ವಿಭೂಷಣ ಸಿಕ್ಕಿಲ್ಲ ಅವ್ರಿಗೆ. ಓಕೆ, ನೆಕ್ಸ್ಟ್ ಸಾಮಾನ್ಯರ ದುರಂತ ಟ್ರಾಜಿಡಿ ಆಫ್ ಕಾಮನ್ಸ್ ಈ ಪರಿಭಾವನೆಯನ್ನು ಮೊದಲು ಪರಿಚಯಿಸಿದವರು ಯಾರಂತ ಕೇಳಿದ್ದಾರೆ. ಇಲ್ಲಿ ರ್ಯಾಚೆಲ್ ಕಾರ್ಸನ್, ಗ್ಯಾರೆಟ್ ಹಾರ್ಡಿನ್, ಆಲ್ಡೋ ಲಿಯೋಪೋಲ್ಡ್, ಎಲಿನೋರ್ ಓಸ್ಟ್ರೋಮ್. ಇದಕ್ಕೆ ಸರಿಯಾದ ಉತ್ತರ ಗ್ಯಾರೆಟ್ ಹಾರ್ಡಿನ್ ನೋಡ್ರಿ. ಗ್ಯಾರೆಟ್ ಹಾರ್ಡಿನ್ ಅವ್ರು ಏನ್ ಮಾಡಿದ್ದಾರೆ? ಈ ಟ್ರಾಜಿಡಿ ಆಫ್ ಕಾಮನ್ಸ್ ಪರಿಭಾವನೆಯನ್ನ ಪರಿಚಯಿಸಿದ್ದಾರೆ. ಓಕೆ, ದೆನ್ ನೆಕ್ಸ್ಟ್ KSIIDC ಅನ್ನ ವಿಸ್ತರಿಸಿರಿ ಅಂತ ಐತಿ. KSIIDC ಯ ವಿಸ್ತೃತ ರೂಪ ಏನಪ್ಪಾ ಅಂತಂತಂದ್ರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಅಲ್ಲ ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ 3. ಓಕೆ, ದೆನ್ ನೆಕ್ಸ್ಟ್ 65ನೇದ್ದು, ಕೆಳಗಿನವುಗಳಲ್ಲಿ ಯಾವುದು ಸ್ವತಂತ್ರ ಭಾರತದ ಭೂ ಸುಧಾರಣೆಯ ಭಾಗವಾಗಿಲ್ಲ ಅಂತ ಕೇಳ್ಯಾರ. ಓಕೆ, ಮಧ್ಯವರ್ತಿಗಳನ್ನ ರದ್ದುಪಡಿಸುವುದು ಇದು ಭಾಗವಾಗಿತ್ತು. ಏನು ಭಾರತದ ಭೂ ಸುಧಾರಣೆಯ ಭಾಗ ಯಾವುದು? ಮಧ್ಯವರ್ತಿಗಳನ್ನ ರದ್ದುಪಡಿಸುವುದು. ಹಸಿರು ಕ್ರಾಂತಿ ಉಪಕ್ರಮಗಳು ಏನೈತಲ್ಲ ಇದು ಭಾಗ ಆಗಿಲ್ಲ ಇದು. ನೆಕ್ಸ್ಟ್ ಭೂಸ್ವಾಮ್ಯದ ಮೇಲೆ ಮಿತಿಯನ್ನು ನಿಗದಿಪಡಿಸುವುದು ಭೂ ಸುಧಾರಣಾ ಕಾಯ್ದೆಯ ಭಾಗ ಆಗಿತ್ತು. ಭೂಸ್ವಾಮ್ಯದ ಸಮಗ್ರೀಕರಣ ಇದು ಕೂಡ ಭಾಗ ಆಗಿತ್ತು ಭೂ ಸುಧಾರಣೆ. ಆದ್ದರಿಂದ ಇಲ್ಲಿ ಭಾಗವಾಗಿಲ್ಲದೆ ಅದಪ್ಪ ಅಂದ್ರೆ ಹಸಿರು ಕ್ರಾಂತಿಯ ಉಪಕ್ರಮಗಳು. ಆದ್ದರಿಂದ B ಮಾತ್ರ ಐತಿ ನೋಡ್ರಿ, ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಬರ್ರಿ.
ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಕೃಷಿ ಭೂಮಿ ಕಾಯ್ದೆಗಳನ್ನು ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು 1957ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಅಂತ ಐತಿ. ಓಕೆ, ಇದನ್ನ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೂಡ ಗಮನಿಸ್ತೀವಿ. ಓಕೆ, ಆಪ್ಷನ್ ನೋಡ್ಕೊರಿ. ಎಸ್ ನಿಜಲಿಂಗಪ್ಪ, ಬಿ ಡಿ ಜತ್ತಿ, ಜಿ ಸಿ ಕುಮಾರಪ್ಪ, ದೇವರಾಜ ಅರಸ್. ಇದಕ್ಕೆ ಸರಿಯಾದ ಉತ್ತರ ಬಿ ಡಿ ಜತ್ತಿ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲೇ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974ರ ಅನ್ವಯ ಲೀಸ್ಗೆ ಒಳಪಟ್ಟ ಭೂಮಿಯನ್ನು ಹೀಗೆ ವರ್ಗೀಕರಣ ಮಾಡಲಾಗಿದೆ ಅಂತ ಐತಿ. ಇದು ಏನಪ್ಪಾ ಅಂತಂತಂದ್ರೆ ಕೇಳೋರು ಹೊಸದಾಗಿ ಸಿಲೆಬಸ್ ಆಡ್ ಮಾಡಿದಾರಲ್ಲ, ಅದರೊಳಗಡೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇನ್ ಡೆಪ್ತ್ ಓದ್ಕೊರಿ ಅಂತ ನಾನು ಒಂದು ಕ್ಲಾಸ್ ಮಾಡಕ್ಕಿದ್ದೆ. ಓಕೆ, ಅದರೊಳಗಡೆ ಏನಪ್ಪಾ ಅಂತಂತಂದ್ರೆ ಸಿಲೆಬಸ್ ಕ್ಲಾಸ್ ಮಾಡಕ್ಕಿದ್ದೆ. ಅದರೊಳಗಡೆ ಹೇಳಲಾಗಿತ್ತು ಆ ಇನ್ ಡೆಪ್ತ್ ಒಳಗ ಈ ರೀತಿಯಾಗಿ ಪ್ರಶ್ನೆ ಬಂದ ನೋಡ್ರಿ, ಯಾವ ರೀತಿ ವರ್ಗೀಕರಣ ಮಾಡ್ತಾರ ಅಂತ ಹೇಳಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎ, ಬಿ, ಸಿ ಮತ್ತು ಡಿ, ಎಂ ಇದಕ್ಕೆ ಸರಿಯಾದ ಉತ್ತರ ಆಗೈತೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡ್ ಬರ್ರಿ. ಕರ್ನಾಟಕ ಭೂಚೇತನ ಯೋಜನೆಯಡಿ ಇದರಲ್ಲಿ ಕರ್ನಾಟಕ ಭೂಚೇತನ ಯೋಜನೆಯಡಿ ಮಣ್ಣಿನ ಆರೋಗ್ಯ ಮತ್ತು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದ್ದು, ಇದನ್ನು ಕೆಳಕಂಡ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತಿದೆ ಅಂತ ಐತಿ. ಓಕೆ, ಆಪ್ಷನ್ ನೋಡ್ಕೊರಿ. ವಿಶ್ವ ಬ್ಯಾಂಕ್, ಅರೆ ಶುಷ್ಕ ವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ. ಇದಕ್ಕೆ ಇದೇ ಸರಿಯಾದ ಉತ್ತರ ನೋಡ್ರಿ. ಓಕೆ, ಆಪ್ಷನ್ 2. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡ್ ಬರ್ರಿ. ಕರ್ನಾಟಕದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ದಾಖಲಾತಿ ಪಡೆಯಲು ಆತನ ಕುಟುಂಬದ ಗರಿಷ್ಠ ವಾರ್ಷಿಕ ಆದಾಯ ಮಿತಿ ಎಷ್ಟಿರ್ಬೇಕಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 3.5 ಲಕ್ಷ ಇರಬೇಕಂತ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕಲಾ ಪ್ರಕಾರಗಳನ್ನ ಇಲ್ಲಿ ಕೇಳಿದಾರ. ಓಕೆ, ಇವು ಏನ್ರಿ ಕೇಳಿದವರು ಇತ್ತೀಚೆಗೆ ಏನು 400 ಕ್ವಶನ್ ಪೇಪರ್ ಅದರಾಗೂ ಇದ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಇವರು ಒಂಥರ ಏನು ಫೇವರೇಟ್ ಟಾಪಿಕ್ ಅಂತ ಅನಿಸ್ಬಿಟ್ಟೈತ್ರಿ ಇವರಿಗೆ. ಓಕೆ, ಇರ್ಲಿ, ನಾವು ಅವನ್ನೆಲ್ಲ ನೋಡ್ಕೋಬೇಕಾಗ್ತದ. ಓಕೆ, ನೆಕ್ಸ್ಟ್ ಮುಂದಿನ ಈ ಪ್ರಶ್ನೆಯನ್ನು ನೋಡ್ಕೊಂಡ್ ಬರೀಲಿ. ಮಧುಬನಿ ಆರ್ಟ್ ಇದು ಯಾರಿಗೆ ಸಂಬಂಧಪಟ್ಟದ ಅಂದ್ರೆ ಬಿಹಾರದವ್ರಿಗೆ ಸಂಬಂಧಪಟ್ಟದ ನೋಡ್ರಿ. ಮಧುಬನಿ ಆರ್ಟ್. ಓಕೆ, A4 ಅಂತ ಇಲ್ಲೈತಿ, ಇಲ್ಲೈತಿ, ಇಲ್ಲ ಎಲಿಮಿನೇಷನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಗೊಂಡ ಕಲಾ ಪ್ರಕಾರ ಯಾರಿಗೆ? ಮಧ್ಯಪ್ರದೇಶದವ್ರಿಗೆ ಸಂಬಂಧಪಟ್ಟಂತ್ರಿ ಗೊಂಡ. ಓಕೆ, D2 ಎಲ್ಲೈತಿ ನೋಡ್ರಿ. D2 ಇಲ್ಲೈತೆ. ಹಂಗಂದ್ರೆ ಆಪ್ಷನ್ 1 ಸರಿಯಾದ ಉತ್ತರ ನೋಡ್ರಿ. ಓಕೆ, B1 ಪಟ್ಟಚಿತ್ರ ಒಡಿಶಾ ಅಂತ ನೋಡ್ರಿ. ಒಡಿಶಾದವ್ರದ್ದು ಕಲಾ ಪ್ರಕಾರ ಯಾವುದು? ಪಟ್ಟಚಿತ್ರ. ಅದೇ ರೀತಿಯಾಗಿ ಫಡ್ ಅಂತ ಹೇಳೈತಲ್ರಿ, ಇದು ರಾಜಸ್ಥಾನದವ್ರು ನೋಡ್ರಿ, ಇದು ಕಲಾ ಪ್ರಕಾರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡ್ ಬರ್ರಿ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಿಜಾಮಶಾಹಿಗಳು ಆರಂಭಿಸಿದ ಪ್ರಥಮ ಮತ್ತು ಕೊನೆಯ ಕಾಲೇಜ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಯಾರು? ನಿಜಾಮಶಾಹಿಗಳು ಅವ್ರು ಆರಂಭಿಸಿದಂತ ಕಾಲೇಜು ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಹೇಳ್ತೀನಿ ನೋಡ್ರಿ. ಇಂಟರ್ಮೀಡಿಯೇಟ್ ಕಾಲೇಜು ಕಲಬುರಗಿ ಐತಲ್ಲ, ಇದು ನಿಜಾಮಶಾಹಿಗಳು ಆರಂಭಿಸಿದ ಪ್ರಥಮ ಮತ್ತು ಕೊನೆಯ ಕಾಲೇಜ್ ಆಗಿದೆ ಅಂತ. ಓಕೆ, ಅದೇ ರೀತಿಯಾಗಿ 72ನೇ ಪ್ರಶ್ನೆ. ಬೆಂಗಳೂರಿನಲ್ಲಿ ದೊಡ್ಡ ಬಸವಣ್ಣ ದೇವಾಲಯ ನಿರ್ಮಿಸಿದವರು. ಓಕೆ, ದೊಡ್ಡ ಬಸವಣ್ಣ ದೇವಾಲಯವನ್ನು ಯಾರು ನಿರ್ಮಿಸಿದಾರ ಅಂತ ಹೇಳಿ ಪ್ರಶ್ನೆನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಕೆಂಪೇಗೌಡ ಒಂದು ನೋಡ್ರಿ ಇದಕ್ಕ. ಓಕೆ, ಕ್ಲಾಸ್ ಬಹಳ ಲೆಂತಿ ಆಗ್ತದ, ಆದ್ರಿಂದ ಸ್ವಲ್ಪ ಜಲ್ದಿ ಮುಗಿಸೋನು. ಓಕೆ, ನೆಕ್ಸ್ಟ್. ಕಡು ಬಡತನ ಮುಕ್ತ ಭಾರತ ಪ್ರಥಮ ರಾಜ್ಯ ಎಂದು ಇತ್ತೀಚೆಗೆ ಘೋಷಣೆ ಮಾಡುವ ಮೂಲಕ ಸುದ್ದಿಯಲ್ಲಿರುವ ಭಾರತದ ರಾಜ್ಯ ಯಾವ್ದಂತೈತಿ? ಕಡು ಬಡತನ ಮುಕ್ತ ಭಾರತದ ಪ್ರಥಮ ರಾಜ್ಯ ಅಂತೈತಿ. ಓಕೆ, ಅದ ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಜ್ಯ ಯಾವ್ದಂದ್ರೆ ಕೇರಳ ನೋಡ್ರಿ. ಓಕೆ, ಕಡು ಬಡತನ ಮುಕ್ತ ಭಾರತದ ಪ್ರಥಮ ರಾಜ್ಯ ಕೇರಳ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೋರಿ. ಇಲ್ಲೇ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನ ಪರಿಗಣಿಸಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಏನಪ್ಪಾ ಅಂತಂತಂದ್ರೆ ಇತ್ತೀಚೆಗೆ ಏನು GST ಸ್ಲ್ಯಾಬ್ ಏನೈತಲ್ಲ ಅದನ್ನ ಸ್ವಲ್ಪ ಹೆಚ್ಚ ಕಮ್ಮಿ ಮಾಡ್ಯಾರ. ಆದ್ರಿಂದ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆ, ಏನು ಭಾರತ ರಾಷ್ಟ್ರಧ್ವಜ, ಅತಿ ಹೆಚ್ಚಿನ ಉಷ್ಣತೆಯ ಹಾಲು, ಪೆನ್ಸಿಲ್, ವೈಯಕ್ತಿಕ ಜೀವ ವಿಮಾ ಪ್ರೀಮಿಯಂ, ಹನಿ ನೀರಾವರಿ ವ್ಯವಸ್ಥೆ ಮತ್ತು ಸ್ಪ್ರಿಂಕ್ಲರ್ಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಮೇಲಿನ ಎಷ್ಟು ವಸ್ತುಗಳು 0% GST ವ್ಯಾಪ್ತಿಗೆ ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಓಕೆ, ಭಾರತದ ರಾಷ್ಟ್ರಧ್ವಜ ಇದಕ್ಕೇನು GST ಇರಂಗಿಲ್ರಿ. ಓಕೆ, ಇದು 0% ಇದು ಬರುತ್ತಾ? ಎ ರೈಟ್. ಅತಿ ಹೆಚ್ಚಿನ ಉಷ್ಣತೆ ಹಾಲು ಬರಲ್ರಿ, ಇದು ಹಾಲಿಗೆ GST ಬೀಳ್ತದ. ಓಕೆ,
ಸಾರಿ, ಇದು ಬರತ್ರಿ. ಇದು ಆಕ್ಚುಲಿ ಅತಿ ಹೆಚ್ಚಿನ ಉಷ್ಣತೆ ಹಾಲು ಏನೈತಲ್ಲ ಇದು ಬರುತ್ತಾ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಪೆನ್ಸಿಲ್ ಏನೈತಲ್ಲ ಇದಕ್ಕೆ 12% GST ಐತಿ ನೋಡ್ರಿ ಪೆನ್ಸಿಲ್ಗೆ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಯಾವುದು ವೈಯಕ್ತಿಕ ಜೀವ ವಿಮಾ ಪ್ರೀಮಿಯಂ ಐತಲ್ಲ ಇದಕ್ಕೂ 0% GST ಐತಿ. ಆ ಹನಿ ನೀರಾವರಿ ವ್ಯವಸ್ಥೆ ಮತ್ತು ಸ್ಪ್ರಿಂಕ್ಲರ್ಗಳಿಗೆ 12% GST ಐತಿ ನೋಡ್ರಿ ಪ್ರಸ್ತುತವಾಗಿ. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಮೂರು ಹೇಳಿಕೆಗಳು ಸರಿಯಾಗಿವೆ ನೋಡ್ರಿ. ಮೂರು ಹೇಳಿಕೆಗಳು GST ವ್ಯಾಪ್ತಿಗೆ ಬರ್ತವೆ ಇದರೊಳಗಡೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲಿ ಭಾರತೀಯ ಆರ್ಥಿಕ ಸಮೀಕ್ಷೆ ವರದಿ 2024-25 ಗಿನಿ ಗುಣಾಂಕ ಬಗ್ಗೆ ಉಲ್ಲೇಖಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಗಿನಿ ಗುಣಾಂಕವೆಂದರೆ ಏನು ಅಂತ ಕೇಳಿದ್ದಾರೆ. ಗಿನಿ ಗುಣಾಂಕ ಅಂತ ಏನಂತ ಹೇಳಿ ಆಲ್ರೆಡಿ ಏನು ಸಾಕಷ್ಟು ಬಾರಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದದ. ಗಿನಿ ಗುಣಾಂಕ ಎದ್ರ ಬಗ್ಗೆ ಹೇಳ್ತದ ಅಂದ್ರೆ ಆದಾಯ ಅಸಮಾನತೆ ಬಗ್ಗೆ ಮಾಪನ ಮಾಡ್ತದ. ಆದಾಯ ಅಸಮಾನತೆ ಅಂತೇಳಿ ಡೈರೆಕ್ಟ್ ಕೊಟ್ಟಿಲ್ಲ. ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ ಉಪಭೋಗ ವೆಚ್ಚದಲ್ಲಿನ ಅಸಮಾನತೆಯನ್ನು ಮಾಪನ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ PM ಧನಧಾನ್ಯ ಯಾವುದು? PM ಧನಧಾನ್ಯ ಕೃಷಿ ಯೋಜನೆಯ ಪ್ರಮುಖ ಉದ್ದೇಶಗಳೇನು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, 76ನೇ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಕೃಷಿ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದು. ಕೃಷಿ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಾಗಿತ್ತಂತಂದ್ರೆ ಈ ಕೃಷಿ ಯೋಜನೆಯನ್ನ ಯಾಕೆ ಜಾರಿಗೆ ತರ್ತಿದ್ರು? ಆದ್ರಿಂದ ತಪ್ಪು. ಓಕೆ, ಬಹು ಬೆಳೆ ವ್ಯವಸ್ಥೆಯನ್ನು ಮತ್ತು ಸುಸ್ಥಿರ ಕೃಷಿ ಪದ್ಧತಿಯನ್ನು ಪ್ರೋತ್ಸಾಹಿಸುವುದು, ಇದು ರೈಟ್. ಪಂಚಾಯತ್ ಮತ್ತು ಬ್ಲಾಕ್ ಹಂತಗಳಲ್ಲಿ ಕೊಯ್ಲೋತ್ತರ ದಾಸ್ತಾನು ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಓಕೆ, ಇದು ಸರಿ ರೀ. ದೆನ್ ನೆಕ್ಸ್ಟ್ ಸ್ಥಿರ ನೀರಿನ ಲಭ್ಯತೆಗಾಗಿ ನೀರಾವರಿ ಮೂಲಸೌಕರ್ಯಗಳನ್ನು ಉತ್ತಮಪಡಿಸುವುದು, ಇದು ರೈಟ್. ರೈತರಿಗೆ ದೀರ್ಘಾವಧಿ ಮತ್ತು ಅಲ್ಪಾವಧಿ ಕೃಷಿ ಸಾಲಗಳನ್ನು ಅತಿ ಹೆಚ್ಚು ಲಭಿಸುವಂತೆ ಮಾಡುವುದು, ಇದು ರೈಟ್. ಆದ್ದರಿಂದ ಇದಕ್ಕೆ ಎಷ್ಟು ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದಾರೆ ಅಂದ್ರೆ ನಾವು 4 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಆಪ್ಷನ್ 2 ಅನ್ನ ಹಾಕ್ಬೇಕು ನೋಡ್ರಿ ಇದಕ್ಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕಡೆ ಬಾಂಡ್ಗಳು, ಡಿಬೆಂಚರ್ಗಳು, ಶೇರ್ಗಳು, ಫ್ಯೂಚರ್ಸ್ಗಳು ಕೊಟ್ಟಾರೆ. ಓಕೆ, ಅವು ಏನಪ್ಪಾ ಅಂತ ಹೇಳಿ ಇನ್ನೊಂದು ಸೈಡ್ ಪಟ್ಟಿ 2 ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಬರ್ರಿ ನೋಡ್ಕೊಳ್ಳೋಣ. ಓಕೆ, ಬಾಂಡ್ಗಳು ಅಂದ್ರೆ ಏನ್ರಿ? ಅವಧಿ ಪೂರ್ಣಗೊಳ್ಳುವ ನಿರ್ದಿಷ್ಟ ದಿನಾಂಕ. ಓಕೆ, ಆ ರೀತಿಯಾಗಿ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಡಿಬೆಂಚರ್ಗಳು ಇದಕ್ಕೆ ಸರಿ. ಇದಕ್ಕೆ ಆದ್ರಿ A3 ನೋಡ್ರಿ. ಇದಕ್ಕೆ ಅವಧಿ ಪೂರ್ಣಗೊಳ್ಳುವ ನಿರ್ದಿಷ್ಟ ದಿನಾಂಕ ಬಾಂಡ್ಗಳದ್ದು. A3 ಅಲ್ಲಿ ಐತಿ, ಇಲ್ಲಿ ಐತಿ, ಇಲ್ಲಿ ಐತಿ, ಎಲಿಮಿನೇಷನ್ ಮಾಡಕ್ಕಾಗಲ್ಲ. ದೆನ್ ನೆಕ್ಸ್ಟ್ ಡಿಬೆಂಚರ್ಗಳು ಏನೈತಲ್ಲ ಇದು ಕಂಪನಿಯ ಆಸ್ತಿಯ ಮೇಲೆ ಶುಲ್ಕ ಏನೈತಲ್ಲ ಅದಕ್ಕೆ ಬರುತ್ತೆ ನೋಡ್ರಿ ಇದು ಡಿಬೆಂಚರ್ಗಳದ್ದು. ಓಕೆ, ದೆನ್ ನೆಕ್ಸ್ಟ್ B1 ಐತೆ, ಇಲ್ಲಿ B2 ಐತೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಓಕೆ, ಡಿಬೆಂಚರ್ಗಳು ಏನನ್ನ ಹೇಳ್ತದ ಅಂದ್ರೆ ಕಂಪನಿ ಆಸ್ತಿ ಮೇಲಿನ ಶುಲ್ಕ ಹೇಳ್ತದ. ದೆನ್ ನೆಕ್ಸ್ಟ್ C4 ಶೇರ್ಗಳು, ಮತದಾನದ ಹಕ್ಕುಗಳು. ದೆನ್ ನೆಕ್ಸ್ಟ್ D2 ಫ್ಯೂಚರ್ಸ್, ಡಿರೈವೇಟಿವ್ಗಳು. ಓಕೆ, ಇದಕ್ಕ ಈ ರೀತಿಯಾಗಿ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ದೆನ್ ನೆಕ್ಸ್ಟ್ ಶೂನ್ಯ ಜನಸಂಖ್ಯೆ ಬೆಳವಣಿಗೆಯು ಜನಸಂಖ್ಯೆ ಹೆಚ್ಚಳ ಅಥವಾ ಇಳಿಕೆಯಾಗದಿರುವ ಜನಸಂಖ್ಯೆ ಸಮತೋಲನವಾಗಿದೆ. ಓಕೆ, ಇದು ಸರಿ ರೀ. ಇದು ಇಲ್ಲಿ ಶೂನ್ಯ ಜನಸಂಖ್ಯೆ ಬೆಳವಣಿಗೆ ಅಂತಂದ್ರೆ ಜನಸಂಖ್ಯೆ ಸಮತೋಲನವಾಗಿರೋದಕ್ಕೆ ಶೂನ್ಯ ಜನಸಂಖ್ಯೆ ಅಂತ ನಾವು ಕರಿತೀವಿ. ಓಕೆ, ಇದು ಪ್ರತಿಪಾದನೆ. ಓಕೆ, ಒಂದು ದೇಶದ ಒಟ್ಟು ಜನಸಂಖ್ಯೆ ಹಾಗೂ ಆ ದೇಶಕ್ಕೆ ಬರುವ ವಲಸಿಗರ ಸಂಖ್ಯೆಗೆ ಆ ದೇಶದ ಒಟ್ಟು ಮರಣ ಸಂಖ್ಯೆ ಹಾಗೂ ಆ ದೇಶದಿಂದ ಹೊರಹೋಗುವ ವಲಸಿಗರ ಸಂಖ್ಯೆಗೆ ಸಮಾನವಾದಾಗ ಆ ದೇಶವು ಶೂನ್ಯ ಜನಸಂಖ್ಯೆ ಬೆಳವನ್ನು ಹೊಂದುತ್ತದೆ, ಇದು ರೈಟ್ ನೋಡ್ರಿ ಇದಕ್ಕೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 1 A ಮತ್ತು R ಎರಡೂ ಸರಿಯಾಗಿವೆ. R ಏನ ಸರಿಯಾದ ವಿವರಣೆ ಆಗಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಅಮೃತ್ ಮಿಷನ್, NMSH ಮಿಷನ್, URMP ಮಿಷನ್. ಅಮೃತ್ ಮಿಷನ್ ಸುದ್ದಿಯಲ್ಲಿತ್ತು. ಓಕೆ, ಇದು ಎದಕ್ಕೆ ಸಂಬಂಧಪಡುತ್ತಂತಂದ್ರೆ ನೀರು ಮತ್ತು ಒಳಚರಂಡಿ ಮೂಲಸೌಕರ್ಯಕ್ಕೆ ಸಂಬಂಧಪಡ್ತದ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ NMSH ಈ ಮಿಷನ್ ಯಾವ್ದಕ್ಕೆ ಸಂಬಂಧಪಡ್ತಿತ್ತಪ್ಪ ಅಂತಂತಂದ್ರೆ NMSH ಅಲ್ರಿ ಸಾರಿ NMSH ಮಿಷನ್ ಐತಲ್ರಿ ಇದು ಆಕ್ಚುಲಿ ಕಡಿಮೆ ಕಾರ್ಬನ್ ನಗರ ಅಭಿವೃದ್ಧಿ ಏನೈತಲ್ಲ ಇದಕ್ಕೆ ಸಂಬಂಧಪಟ್ಟಿತ್ತು. ನೆಕ್ಸ್ಟ್ URMP ಮಿಷನ್ ನದಿಗಳ ಸುಸ್ಥಿರತೆಯನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ನಿರ್ವಹಿಸುವುದು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 A2 B3 C1 ನೋಡ್ರಿ. ಓಕೆ, ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ
ನೀತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಇಲ್ಲಿ ಯೋಜನಾ ಆಯೋಗಕ್ಕೆ ಬದಲಾಗಿ ನೀತಿ ಆಯೋಗವನ್ನು ರಚಿಸಲಾಯಿತು, ಇದು ಸರಿ. ಓಕೆ, ದ ನೆಕ್ಸ್ಟ್, ನೀತಿ ಆಯೋಗ ಯೋಜನಾ ಆಯೋಗದ ಮುಂದುವರಿಕೆಯಾಗಿದೆ, ಮುಂದುವರಿಕೆ ಆಗಿಲ್ಲ ಆಕ್ಚುಲಿ. ಓಕೆ, ದ ನೆಕ್ಸ್ಟ್, ಏನು ಸ್ವಲ್ಪ ಬದಲಾವಣೆಗಳಾಗಿದೆ, ಬದಲಾಗಿ ಅಂತ ಇಟ್ಟಿದ್ರು ಇಲ್ಲಿ, ಅದು ಮುಂದುವರಿಕೆ ಆಗಲ್ಲ. ಓಕೆ, ದ ನೆಕ್ಸ್ಟ್, ನೀತಿ ಆಯೋಗವು ಭಾರತ ಸರ್ಕಾರದ ನೀತಿ ಚಿಂತಕ ಚಾವಡಿಯಾಗಿದೆ, ಇದು ಸರಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳಾಗಿರಂಗಿಲ್ರಿ, PM ಅವರಾಗಿರ್ತಾರ ನೀತಿ ಆಯೋಗದ ಅಧ್ಯಕ್ಷರಾಗಿ. ಓಕೆ, ಆದ್ದರಿಂದ ಇಲ್ಲಿ ಸರಿಯಾಗಿವೆ ಅಂತ ಕೇಳಿದಾರೆ ಅಂದ್ರೆ ಇಲ್ಲಿ ಎ ಮತ್ತು ಸಿ ಸರಿಯಾಗಿದೆ. ಏನೈತಲ್ಲ ಆಪ್ಷನ್ 3 ಎ ಮತ್ತು ಸಿ ಸರಿಯಾಗಿವೆ, ರೈಟ್ ಆನ್ಸರ್ ನೋಡ್ರಿ ಇದಕ್ಕೆ. ದ ನೆಕ್ಸ್ಟ್, ಅಡಿಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ, ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಇಂಧನವು ಒದ್ದೆಯಾಗಿದೆ, ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ನೋಡ್ರಿ. ಇಂಧನವು ಸಂಪೂರ್ಣವಾಗಿ ದಹನವಾಗಿ ಹೊಂದುತ್ತಿಲ್ಲ, ಇದು ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅಂತಂದ್ರೆ ಅಡಿಗೆ ಪಾತ್ರೆ ತಳದ ಹೊರ ಮೇಲ್ಮೈ ಕಪ್ಪಾಗಿರ್ತದ ಅಂದಂಗ. ಓಕೆ, ಆದ್ದರಿಂದ ಇದಕ್ಕೆ ಆಪ್ಷನ್ 2 ಬಿ ಮಾತ್ರ ಸರಿಯಾದ ಉತ್ತರ ನೋಡ್ರಿ ಇದಕ್ಕೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಚಿನ್ನ ಮತ್ತು ಪ್ಲಾಟಿನಿಯಂಗಳಂತಹ ಕಠಿಣ ಲೋಹಗಳನ್ನು ಕರಗಿಸಲು ರಾಜದ್ರವವನ್ನು ಉಪಯೋಗಿಸುತ್ತಾರೆ. ರಾಜದ್ರವ, ರಾಯಲ್ ಸಾಲ್ವೆಂಟ್ ಅಂದ್ರೆ ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಅನುಪಾತ ಏನು ಹೊಂದಿರ್ತದ ಅಂತ ಹೇಳಿ ಕೇಳ್ಯಾರ. ಇದು ಆಲ್ರೆಡಿ ಏನು ರಿಪೀಟೆಡ್ ಪ್ರಶ್ನೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಎಷ್ಟು 3 ಅನುಪಾತದಲ್ಲಿ ಮತ್ತು ನೈಟ್ರಿಕ್ ಆಮ್ಲ 1 ಅನುಪಾತದಲ್ಲಿ ಮಿಶ್ರಣ ಇದ್ರೆ ಅದಕ್ಕೆ ನಾವು ರಾಜದ್ರವ ಅಂದ್ರೆ ಅಕ್ವೇರಿಯಂ ಅಂತ ಕರಿತೀವಿ. ನೆಕ್ಸ್ಟ್, 83ನೇ ಪ್ರಶ್ನೆ, ಕೀಟಹಾರಿ ಸಸ್ಯಗಳು ಜೌಗು ಪ್ರದೇಶದಲ್ಲಿ ಕಂಡು ಬರುತ್ತವೆ, ಇವುಗಳಲ್ಲಿ ಕೊರತೆಯಾಗಿರುವ ಅಂಶ ಯಾವ್ದಪ್ಪ ಅಂತಂದ್ರೆ ಸಾರಜನಕ ನೋಡ್ರಿ ಆನ್ಸರ್ ಇದಕ್ಕೆ. ಓಕೆ, ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡ್ರಿ. ಇಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಈ ಕಣದಂಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟ್ ಎಂದು ಕರೆಯಲ್ಪಡುವ ರಚನೆಗಳನ್ನು ಹೊಂದಿವೆ ಅಂತ ಐತಿ. ಓಕೆ, ಇಲ್ಲಿ ಆಪ್ಷನ್ಸ್ ನೋಡ್ಕೊರಿ. ಇಲ್ಲಿ ಗಾಲ್ಗಿ ಸಂಕೀರ್ಣ ಒಳಪದರು, ಕ್ಲೋರೋಪ್ಲಾಸ್ಟ್ನ ಹೊರಪದರು, ಮೈಟ್ರೋಕಾಂಡ್ರಿಯಾದ ಒಳಪದರು, ರಸದಾನಿಗಳ ಹೊರಪದರು ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಿ ಮಾತ್ರ ನೋಡ್ರಿ ಇದಕ್ಕೆ. ಓಕೆ, ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡ್ಕೊರಿ. ಜನಸಂಖ್ಯೆಯಲ್ಲಿ ತಳಿ ಭಿನ್ನತೆಯನ್ನು ಉಂಟು ಮಾಡಲು ಮೈಟಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ. ಓಕೆ, ಮೈಟಾಸಿಸ್ ಕೇಳ್ಯಾರಿ. ನೆಕ್ಸ್ಟ್, ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ತಳಿ ವಿಭಿನ್ನತೆಯನ್ನು ಉಂಟು ಮಾಡಲು ಮಿಯಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎರಡೂ ಹೇಳಿಕೆಗಳು ಸರಿಯಾಗಿವೆ ನೋಡ್ರಿ. ಹೇಳಿಕೆ 1 ಹಾಗೂ ಹೇಳಿಕೆ 2 ಸರಿಯಾಗಿದೆ. ಏನೈತಲ್ಲ ಅದು ಆನ್ಸರ್ ಇದಕ್ಕೆ. ನೆಕ್ಸ್ಟ್, 86ನೇ ಪ್ರಶ್ನೆ, ಈ ಕೆಳಗಿನ ಯಾವುವು ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ತಾರೆ. ಬೆಳ್ಳಿಯನ್ನು ಕೆಲ ತಾಸು ಗಾಳಿಗೆ ತೆರೆದಿಟ್ಟರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಓಕೆ, ಹೌದು, ತಿರುಗ್ತದ. ಇದು ಒಂಥರ ತುಕ್ಕು ಹಿಡಿಯೋ ಪ್ರಕ್ರಿಯೆ ಅಂತ ಹೇಳ್ಬಹುದು. ನೆಕ್ಸ್ಟ್, ಅದೇ ರೀತಿಯಾಗಿ ತಾಮ್ರವನ್ನು ಬಹಳ ಸಮಯದವರೆಗೆ ಗಾಳಿಗೆ ಅಂದ್ರೆ ನೀರಿಗೆ, ಎಷ್ಟು ಅಂದ್ರೆ ನೀರು, ಓಕೆ, ತೆರೆದಿಟ್ಟರೆ ನೀಲಿ ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಹೌದು. ನೆಕ್ಸ್ಟ್, ಕಬ್ಬಿಣವನ್ನು ಬಹಳ ಸಮಯದವರೆಗೆ ತೇವಾಂಶಕ್ಕೆ ತೆರೆದಿಟ್ಟರೆ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಹೌದು. ನೀರು ಅಥವಾ ತೇವಾಂಶಕ್ಕೆ ತೆರೆದಿಟ್ಟರೆ ಜಲರಹಿತ ತಾಮ್ರದ ಸಲ್ಫೇಟ್ನ ಬೆಳೆಯ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದರೊಳಗಡೆ ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ಉದಾಹರಣೆ ಅಲ್ಲ ಅಂದ್ರೆ ಇದು ಉದಾಹರಣೆ ಅಲ್ಲ ಆಗ್ತದ ನೋಡ್ರಿ. ಆದ್ದರಿಂದ ಆಪ್ಷನ್ 4 ಮಾತ್ರ ಏನೈತಲ್ರಿ ಆಪ್ಷನ್ 2. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಗ್ತದ ನೋಡ್ರಿ. ನೀರು ತೇವಾಂಶ ತೆರೆದಿಟ್ಟರೆ ಜಲರಹಿತ ನೀಲಿ ಬಣ್ಣಕ್ಕೆ ತಿರುಗ್ತದೈತಲ್ಲ, ಇದು ಉದಾಹರಣೆ ಅಲ್ಲ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಕಂಬಸಾಲು 2. ಓಕೆ, ಇಲ್ಲಿ ಏನ್ ಕೊಟ್ಟಾರ? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಹಾರ್ಮೋನ್, ವಿಟಮಿನ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ಅವ್ಯಾವ ಅಂತ ಇಲ್ಲಿ ಕೊಟ್ಟಿದಾರ. ಬರ್ರಿ ಅವನು ಒಂದ್ಸಲ ನೋಡ್ಕೊಂಡ್ಬಿಡೋಣ. ಓಕೆ, ಫಸ್ಟ್ ಕಾರ್ಬೋಹೈಡ್ರೇಟ್ಗಳಪ್ಪ ಅಂತಂತಂದ್ರೆ ಇದರೊಳಗಡೆ ಯಾವ್ದಪ್ಪ ಅಂತಂದ್ರೆ ನಾವು ರೈಬೋಸ್ ಅನ್ನ ಕಾರ್ಬೋಹೈಡ್ರೇಟ್ ಆಗಿ ನೋಡ್ತೀವಲ್ಲ. ಓಕೆ, ಆದ್ರಿಂದ A2 ನಾವಿಲ್ಲಿ ಎಲ್ಲಿ ಗಮನಿಸ್ತೀವಿ ನೋಡ್ಕೊರಿ. A2 ಎಲ್ಲಿ ಐತಿ? A2 ಇಲ್ಲಿ ಐತಿ. ಅಂದ್ರೆ ಇದು ಆನ್ಸರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನೋಡ್ರಿ.
ಎ ಟು ಏನು ಕಾರ್ಬೋಹೈಡ್ರೇಟ್ ರೈಬೋಸ್, ದೆನ್ ನೆಕ್ಸ್ಟ್ ಬಿ3 ಪ್ರೋಟೀನ್, ಕೆರಾಟಿನ್ ಇದೊಂದು ಪ್ರೋಟೀನ್. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿ ಹಾರ್ಮೋನು C4 ಪ್ರೊಜೆಸ್ಟೆರಾನ್ ಹಾರ್ಮೋನು. ಓಕೆ, ಮಹಿಳೆ ಇರ್ಲಿಕ್ಕೆ ಅಂತಿಲ್ಲ ಅದು. ದೆನ್ ನೆಕ್ಸ್ಟ್ ವಿಟಮಿನ್ಗಳು ರೈಬೋಫ್ಲೇವಿನ್. ಓಕೆ, ಈ ರೀತಿಯಾಗಿ ವಿಟಮಿನ್ ಅದೇ ರೀತಿಯಾಗಿ ವಿಟಮಿನ್ ಬಗ್ಗೆ ನಾನು ಆಲ್ರೆಡಿ ಅದರದ್ದು ಏನು ಸೈಂಟಿಫಿಕ್ ನೇಮ್ಗಳನ್ನ, ಇದು ಸೈಂಟಿಫಿಕ್ ನೇಮ್ ಆಗಿದೆ. ಓಕೆ, ಈ ತರ ಸೈಂಟಿಫಿಕ್ ನೇಮ್ಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಟ್ರಿಕ್ ಮಾಡಿ ಒಂದು ಕ್ಲಾಸ್ ಅನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ವಕ್ರೀಭವನವು ಕಾರ್ನಿಯಾದ ಹೊರ ಮೇಲ್ಮೆಯಲ್ಲಿ ಉಂಟಾಗುತ್ತದೆ. ನೆಕ್ಸ್ಟ್, ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ. ಕಣ್ಣಿನ ಮೊಸರು ವಸ್ತುವಿನ ಮಿಥ್ಯ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟು ಮಾಡುತ್ತದೆ ಅಂತೈತಿ. ಸರಿಯಾದ ಹೇಳಿಕೆಗಳು ಯಾವ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎ ಮತ್ತು ಬಿ ಮಾತ್ರ ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್, ದೇಹದ ವಿದ್ಯುದಾವೇಶವನ್ನು ಪರೀಕ್ಷಿಸಲು ಬಳಸುವ ಸಾಧನ ಯಾವ್ದಪ್ಪ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರೋಸ್ಕೋಪ್ ನೋಡ್ರಿ. ನೆಕ್ಸ್ಟ್, ಇಲ್ಲಿ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಔಷಧಿಗಳ ವರ್ಗ. ಓಕೆ, ಎಕ್ಸಾಂಪಲ್ ಕೊಟ್ಟಾರ. ಅನಲ್ಜೆಸಿಕ್ಸ್ ಅಂತ ಕೊಟ್ಟಿದ್ದಾರೆ, ಅದು ಅಸ್ಪ್ರಿನ್ಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಸರಿಯಾಗಿದೆ. ದೆನ್ ನೆಕ್ಸ್ಟ್, ಆಂಟಿಬಯೋಟಿಕ್ಸ್ ಅಂತ ಕೊಟ್ಟಿದ್ದಾರೆ, ಟೆಟ್ರಾಸೈಕ್ಲೈನ್ ಇದಕ್ಕೆ ಉದಾಹರಣೆ. ಓಕೆ, ಇದು ಕೂಡ ಸರಿಯಾಗಿದೆ. ದೆನ್ ನೆಕ್ಸ್ಟ್, ಟ್ರ್ಯಾಂಕ್ಯುಲೈಸರ್ಸ್ ಅಲ್ಪ್ರಜೋಲಮ್. ಓಕೆ, ಇದು ಕೂಡ ಸರಿಯಾಗಿದೆ. ಬಟ್ ಆಂಟಿ ಡಿಪ್ರೆಸೆಂಟ್ಸ್ ಐತಲ್ಲ, ಇದು ಸರಿಯಾಗಿಲ್ಲ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎ ಬಿ ಸಿ ನೋಡ್ರಿ. ಆಪ್ಷನ್ 2 ಐತಲ್ಲ, ಎ ಬಿ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 91ನೇ ಪ್ರಶ್ನೆ. ಫೆಬ್ರವರಿ 1947ರಲ್ಲಿ ಬ್ರಿಟಿಷ್ ಸಂಸತ್ತಿನಲ್ಲಿ ಬ್ರಿಟಿಷರು ಭಾರತದಿಂದ ಸದ್ಯದಲ್ಲೇ ತೆಗೆಯಲಿದ್ದಾರೆ ಎಂದು ಘೋಷಿಸಿದವರು ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕ್ಲೆಮೆಂಟ್ ಅಟ್ಲಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮಾನವರಲ್ಲಿ ಮೆಲಟೋನಿನ್ ರಸದೂತವು ನಿದ್ರೆ ಎಚ್ಚರ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ರೈಟ್. ನೆಕ್ಸ್ಟ್, ದೀರ್ಘಾವಧಿಯ ಹೈಪರ್ ಗ್ಲೈಸೀಮಿಯಾವು ಡಯಾಬಿಟಿಸ್ ಮೆಲಿಟಿಸ್ ಅನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, 92. ಓಕೆ, ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ. ನೆಕ್ಸ್ಟ್, ಥೈರಾಯ್ಡ್ ರಸದೂತ ಕೊರತೆಯಿಂದಾಗಿ ಅಕ್ರಮಿಗಲಿ ರೋಗ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಥೈರಾಯ್ಡ್ ಗಂಟಲು ಊತ ಬರ್ತದೆ ಇದಕ್ಕೆ. ಓಕೆ, ಅಕ್ರಮಿಗಲಿ ಅಲ್ಲ. ಓಕೆ, ನೆಕ್ಸ್ಟ್, ಥೈಮೋಸಿನ್ ರಸದೂತವು ರೋಗ ನಿರೋಧಕತೆಯನ್ನು ನೀಡುತ್ತದೆ. ರೈಟ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಹಂಗಾರೆ? ಎ ಬಿ ಡಿ ಮಾತ್ರ. ಆಪ್ಷನ್ 3 ಐತಲ್ಲ, ಇದು ಸರಿಯಾದ ಉತ್ತರ ನೋಡ್ರಿ ಇದಕ್ಕೆ. ನೆಕ್ಸ್ಟ್ 93ನೇ ಪ್ರಶ್ನೆ. ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ. ಆ ಮಂಜುಗಡ್ಡೆ ತುಂಡು ಕರಗಿದರೆ ಯಾವ ರೀತಿಯಲ್ಲಿ ನೀರಿನ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಅಂತೈತಿ. ಈಗ ಒಂದು ಮಂಜುಗಡ್ಡೆ ಅದು ಕರಗಿತಪ್ಪ ಅಂತಂತಂದ್ರೆ ಫಸ್ಟ್ ಅದು ಏನ್ರಿ, ಗಟ್ಟಿಯಾಗಿದ್ದಾಗ ಅದು ಎಷ್ಟು ಸ್ಪೇಸ್ ಹಿಡ್ಕೋಬೇಕು ಅಷ್ಟು ಹಿಡ್ಕೊಂಡಿರ್ತದ. ಒಳ್ಳೆ ಪಕ್ಷ ಅದು ಕರಗ್ತಂದ್ರು ಅಷ್ಟೇ ಪ್ಲೇಸ್ ಅನ್ನ ಹಿಡಿದಿಟ್ಕೊಳ್ತದ. ಆದ್ರಿಂದಾಗಿ ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ನೀರಿನ ಮಟ್ಟ ಅದೇ ರೀತಿ ಇರುತ್ತದೆ ನೋಡ್ರಿ. ಇದಕ್ಕ ಸರಿಯಾದ ಉತ್ತರ ಆಗ್ತದ. ನೆಕ್ಸ್ಟ್, ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ರಂಧ್ರವನ್ನು ಕುರಿಯಲಾಗಿದೆ. ಓಕೆ, ಆ ತಟ್ಟೆಯನ್ನು ಬಿಸಿ ಮಾಡಿದ್ದಲ್ಲಿ ಏನಾಗ್ತದ? ರಂಧ್ರ ಹೇಗ್ತದ? ಈಗ ಫಾರ್ ಎಕ್ಸಾಂಪಲ್ ಏನಾರ ಹೀಟ್ ಮಾಡಿದೆ ಅಂತ ತಿಳ್ಕೊರಿ ನಾವು. ಈಗೊಂದು ಪೇಪರ್ ಇರ್ತದ. ಪೇಪರಿಗೆ ನಡು ನಾವೆಲ್ಲರೂ ಒಂದ್ ಸ್ವಲ್ಪ ತೂತಿರ್ತದ, ಅಲ್ಲಿ ಏನಾದ್ರು ನಾವು ಉರಿ ಹಚ್ಚಿದ್ವಿ ಅಂದ್ರೆ ಏನಾಗ್ತದ, ಹಂಗ ಉರಿ ಸ್ಪ್ರೆಡ್ ಆಗ್ತಾ ಅದು ಒಂದು ಹೋಲ್ ಇರ್ತದಲ್ಲ, ಅದು ಹಿಗ್ತಾ ಹೋಗ್ತದ. ಅದೇ ರೀತಿಯಾಗಿ ಇಲ್ಲಿ ತಾಮ್ರದ ತಟ್ಟೆಯಲ್ಲೂ ಅದೇ ರೀತಿ ಆಗ್ತದ ಅಂತ ನಾವು ನೋಡಬಹುದು. ಓಕೆ, ರಂಧ್ರದ ಗಾತ್ರವು ಹಿಗ್ಗುತ್ತದೆ ಏನಿದೆ ಆಪ್ಷನ್ ಅದು ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್, ECG ಎಲೆಕ್ಟ್ರೋಕಾರ್ಡಿಯೋಗ್ರಫಿಯಲ್ಲಿ ಕೆಳಗಿನ ಯಾವ ಅಲೆಗಳನ್ನು ಉಪಯೋಗಿಸಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ನೋಡ್ಕೊರಿ. ಅಲ್ಟ್ರಾಸೋನಿಕ್ ಕಿರಣಗಳು, ಇನ್ಫ್ರಾಸೌಂಡ್ ಕಿರಣಗಳು, ಎಕ್ಸ್ರೇ ಕಿರಣಗಳು, ಇನ್ಫ್ರಾರೆಡ್ ಕಿರಣಗಳು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅಲ್ಟ್ರಾಸೋನಿಕ್ ಕಿರಣಗಳು ನೋಡ್ರಿ. ಓಕೆ, ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ಪ್ರದೇಶ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನು ಸೆಪ್ಟೆಂಬರ್ 17ರಂದು ಆಚರಿಸಲಾಗ್ತದ. ಇದು ತಪ್ಪಾದ ಹೇಳಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶ 8 ಜಿಲ್ಲೆಗಳನ್ನು ಒಳಗೊಂಡಿದೆ. 8 ಅಲ್ಲ, 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಓಕೆ, ಮೊದಲ ಈ ಪ್ರದೇಶವನ್ನು ಹೈದರಾಬಾದ್ ಕರ್ನಾಟಕ ಎಂದು ಬರಲಾಗುತ್ತಿತ್ತು. 2019 ಇದನ್ನು ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಇದು ಸರಿ ನೋಡಿ. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಸಿ ಮಾತ್ರ ಇಲ್ಲಿ ನೋಡ್ರಿ, ಕೇವಲ ಸಿ ಮಾತ್ರ
ಅದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು. 2025-26 ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಈ ಕೆಳಕಂಡ ಯಾವ ನಗರಗಳಲ್ಲಿ ಕೆಜಿಟಿಟಿಐ ಕೇಂದ್ರಗಳಲ್ಲಿ ಕೈಗಾರಿಕಾ 4.0 ತಾಂತ್ರಿಕತೆ ತಂತ್ರಜ್ಞಾನಾಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯಗಳನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಲಾಗಿದೆ ಅಂತ ಐತಿ. ಓಕೆ, ಬರ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಇಷ್ಟು ಬೆಂಗಳೂರು, ಕಲಬುರಗಿ, ಬೆಂಗಳೂರು, ಧಾರವಾಡ, ಬೆಳಗಾವಿ ಇಲ್ಲಿ ಎಲ್ಲ ಕಡೆನೂ ಐತಲ್ಲ ಹೊಸ ಪ್ರಯೋಗಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಘೋಷಿಸಲಾಗಿದೆ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡ್ ಬರ್ರಿ. ABCD ಇದಕ್ಕೆ ಸರಿಯಾದ ಉತ್ತರ ಅಂತ ABCDE ಎಲ್ಲವೂ ಅಲ್ಲ. ಓಕೆ, ದೆನ್ ನೆಕ್ಸ್ಟ್ ಕ್ಷೀರಭಾಗ್ಯ ಬಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆ. ಓಕೆ, ಸರಿ ಎಲ್ಲ ಅಂತ ಕೇಳಿದ್ದಾರೆ, ಇದನ್ನ ಫಸ್ಟ್ ಗಮನಿಸ್ಬೇಕು ನಾವು. ಓಕೆ, ಇದನ್ನ 1/8/2013 ಉದ್ಘಾಟಿಸಲಾಯಿತು. ರೈಟ್, ಈ ಯೋಜನೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳ ಹಾಲು ನೀಡಲಾಗುತ್ತದೆ. ರೈಟ್, ಯೋಜನೆ ಖಾಸಗಿ ಶಾಲೆಗಳ 1ರಿಂದ 5ನೇ ತರಗತಿಯವರೆಗೆ ಎಲ್ಲ ವಿದ್ಯಾರ್ಥಿಗಳು ಹಾಲು ಪಡೆಯುತ್ತಾರೆ. ಇದು ರಾಂಗ್. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಕೇವಲ ಸಿ ಮಾತ್ರ ಸರಿಯಲ್ಲ ನೋಡ್ರಿ. ಇಲ್ಲಿ ಏನ್ ಕೇಳ್ಯಾರ, ಸರಿ ಇಲ್ಲ ಅಂತ ಕೇಳ್ಯಾರಿಲ್ಲ, ಅದಕ್ಕೆ ಆ ಕಾರಣದಿಂದ ಇದು ಸಿ ಏನೈತಲ್ಲ ಸರಿಯಲ್ಲ. ಓಕೆ, ದೆನ್ ನೆಕ್ಸ್ಟ್ ಭಾರತದ ಪ್ರಥಮ ಸಮರ್ಪಿತ ಕ್ವಾಂಟಮ್ ಸಿಟಿ ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಹೆಸರುಘಟ್ಟ, ಬೆಂಗಳೂರು ನೋಡ್ರಿ. ನೆಕ್ಸ್ಟ್ KSTEPS ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 4 ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರಮೋಷನ್ ಸೊಸೈಟಿ ಐತಲ್ಲ, ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಓಕೆ, ನಿಮಗೆ ಇದು ಈಗ ಏನು ಕೀ ಆನ್ಸರ್ಗಳನ್ನ ಕೊಟ್ಟಿದೆಯಲ್ಲ, ಇದು ಏನು ಸಂಭಾವ್ಯ ಕೀ ಉತ್ತರಗಳು, ಇವೇ ಪರ್ಮನೆಂಟ್ ಅಲ್ಲ. ಈಗ ಅಫಿಷಿಯಲ್ ಆಗಿ KA ಡಿಪಾರ್ಟ್ಮೆಂಟ್ ನಿಂದ ಕೀ ಆನ್ಸರ್ಗಳನ್ನ ಬಿಡ್ತಾರ, ಅದ್ರೊಳಗಡೆ ನಿಮ್ಮ ಎಕ್ಸಾಕ್ಟ್ ಆಗಿ ಆನ್ಸರ್ ಎಷ್ಟು ನಿಮ್ದು ಸ್ಕೋರ್ ಏನಂತ ಹೇಳಿ ಅದರಲ್ಲಿ ನೀವು ತಿಳ್ಕೊಬಹುದು. ಎಕ್ಸಾಕ್ಟ್ ಆಗಿ ನಿಮ್ಮ ಆನ್ಸರ್ ಯಾವ ಕರೆಕ್ಟ್ ಆಗ್ಯಾವ ಅಂತ ಹೇಳಿ. ಓಕೆ, ಇವೇನು ಭಾಳ ಅಂದ್ರೆ ಇದ್ರೊಳಗಡೆ ಒಂದು 4-5 ಏನೋ ಹೆಚ್ಚು ಕಮ್ಮಿ ಆಗ್ಬಹುದು. ಓಕೆ, ನಾವು ಇಷ್ಟು ಕರೆಕ್ಟ್ ಆಗತ್ತ ಅಂತೇಳಿ ಹೇಳಕ್ಕಾಗಲ್ಲ. ಓಕೆ, ಅವರು KA ಡಿಪಾರ್ಟ್ಮೆಂಟ್ನವರು ಯಾವ ರೀತಿ ಬಿಡ್ತಾರ ಅದೇ ನಿಮ್ಗೆ ಫೈನಲ್ ಕೀ ಆನ್ಸರ್ ಆಗ್ತದೆ ನೋಡ್ರಿ. ಓಕೆ, ನಿಮಗೆ ಕ್ಲಾಸ್ ಲೆಂತ್ ಆದ್ರೆ ನೀವು ಸ್ವಲ್ಪ ಫಾಸ್ಟ್ ಆಗಿಟ್ಟು ನೋಡಬಹುದು. ಓಕೆ, ಥ್ಯಾಂಕ್ ಯು.